ಪ್ರೀತಿಯ ವೀಕ್ಷಕರೇ, ಈಗ 15ನೇ ದೃಶ್ಯಕ್ಕೆ ಹೋಗೋಣ. ಈ 15ನೇ ದೃಶ್ಯಕ್ಕೆ ಹೋಗುವ ಮುನ್ನ ಒಂದು ವಿಚಾರನ ನಿಮ್ಮಲ್ಲಿ ಹಂಚ್ಕೋಬೇಕು. ಈ ಕಾದಂಬರಿಯನ್ನ ಅತ್ಯಂತ ಹೆಚ್ಚು ಶ್ರಮ ಹಾಕಿ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಸುದೀರ್ಘವಾದಂತ ಒಂದು ಕಾದಂಬರಿ, ನಿಮ್ಗೆ ಗೊತ್ತಿದೆ. ಆದ್ರೆ ಎಲ್ಲೂ ಕೂಡ ಯಾವುದೇ ಪಾಯಿಂಟ್ ಮಿಸ್ ಆಗದೆ ಇದ್ದ ಹಾಗೆ ಇದರ ಕಥೆಯನ್ನ ಸವಿಸ್ತಾರವಾಗಿ ಹೇಗೆ ಹೇಳ್ಬೋದೋ ಅದೇ ರೀತಿಯಲ್ಲಿ ನಾನು ಎಲ್ಲೂ ಕತೆಗೆ ಭಂಗ ಬರದ ಹಾಗೆ ನಾನು ಕೂಡ ನಿರೂಪಣೆಯನ್ನ ಮಾಡ್ಕೊಟ್ಟಿದ್ದೀನಿ. ಆ ದಿಸೆಯಿಂದಾಗಿ ನೀವಿನ್ನೂ ಕೂಡ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನು ಮಾಡ್ತಕ್ಕಂಥ ಇನ್ಫಾರ್ಮೇಟಿವ್ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಜೊತೆಗೆ ವೆರಿ ಇಂಪಾರ್ಟೆಂಟ್ ವಿಡಿಯೋಗಳನ್ನ ಮೆಂಬರ್ಸ್ ಮಾತ್ರ ಹಾಕ್ತಾ ಇರ್ತೀನಿ. ನೀವಿನ್ನೂ ಕೂಡ ಮೆಂಬರ್ಶಿಪ್ ಅನ್ನ ನನ್ನ ಚಾನಲ್ಗೆ ತಗೊಂಡಿಲ್ಲ ಅಂತ ಹೇಳಿದ್ರೆ ಚಾನಲ್ ನೇಮ್ ಮುಂದೆ ಇರತಕ್ಕಂಥ ಜಾಯಿನ್ ಬಟನ್ ನ ಕ್ಲಿಕ್ ಮಾಡಿ ಮೆಂಬರ್ಶಿಪ್ ಅನ್ನ ತೆಗೆದುಕೊಳ್ಳಿ. ನಾನ್ ಮಾಡ್ತಕ್ಕಂಥ ಮೆಂಬರ್ ಓನ್ಲಿ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪ್ತವೆ. ಜೊತೆಗೆ ಈ ವಿಡಿಯೋ ಬರೀ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ ಎಷ್ಟೋ ಜನ ಕಾದಂಬರಿ ಪ್ರಿಯರಿಗೆ ಇಷ್ಟ ಆಗುತ್ತೆ. ದಯಮಾಡಿ ಶೇರ್ ಮಾಡಿ, ಜೊತೆಗೆ ಒಂದು ಲೈಕ್ ಮಾಡಿ. ಮಾಡ್ತಿರಲ್ಲ? ಕತೆ ಮುಂದುವರ್ಸೋಣ ಬನ್ನಿ. ಗಿರ್ಜೆ ಕನ್ನಡಿಯ ಮುಂದೆ ನಿಂತಿದ್ದಾಳೆ. ಹಣೆಗೆ ಈ ದಿನ ಹಣೆ ಬೊಟ್ಟನ್ನ ಹಚ್ಕೊಳ್ತಿದ್ದಾಳೆ, ನೋಡ್ಕೊಳ್ತಾ ಇದ್ದಾಳೆ. ಏನೋ ವಿಶೇಷವಾಗಿ ಕಾಣಿಸ್ತಾ ಇದ್ದಾಳೆ. ಖುಷಿ ಆಗುತ್ತೆ, ಜೊತೆಗೆ ಭಯನೂ ಆಗುತ್ತೆ. ಕಂಡವರು ಏನಂದ್ ಬಿಡ್ತಾರೋ, ಏನ್ ಇವಳಗ್ ಬಂದಿದ್ದು ಅಂತ ಆಡ್ಕೊ ಬಿಡ್ತಾರೇನೋ ಅಂತ ಅನ್ಸುತ್ತೆ. ಕೊನೆಗೆ ಯಾರ್ ಏನಾದ್ರೂ ಅನ್ಕೊಳ್ಳಿ, ನನಗೆ ಸರಿ ಅನ್ಸದನ್ನ ನಾನ್ ಮಾಡ್ತೀನಿ. ಇವತ್ತಿನವರೆಗೆ ಹಾಗೆ ಅನ್ಕೊಂಡು ನನ್ ಬದುಕು ಹೀಗಾಗಿದೆ ಅಂತ ಧೈರ್ಯ ಮಾಡಿ ಹಣೆಗೆ ಬೊಟ್ಟನ್ನ ಇಟ್ಟು ಆ ಶೃಂಗಾರವನ್ನ ತಾನೇ ಅನುಭವಿಸ್ತಿದ್ದಾಳೆ. ಮನೆಯಲ್ಲಿ ಮೊದಲ ಬಾರಿಗೆ ನೋಡಿದವರು ಉಗ್ರಪ್ಪ. ಮಗಳನ್ನ ಕೇಳ್ಬೇಕು ಅಂತ ಅನ್ಸುತ್ತೆ. ಅದ್ರೆಲ್ಲೋ ಒಂದ್ ಕಡೆ ಅವಳ ಖುಷಿಗೆ ಹಚ್ಕೊಂಡಿದ್ರೆ ಯಾಕೆ ನಾನು ತೊಂದರೆ ಕೊಡ್ಲಿ ಬಿಡು ಎಂಬುದಾಗಿ ಗೊತ್ತಿದ್ರೂ ಗೊತ್ತಿಲ್ಲದ ಹಾಗೆ ಹೊರಟು ಬಿಡ್ತಾರೆ. ಆದ್ರೆ ಸೂರಮ್ಮ ಸುಮ್ನಿರಲ್ಲ ನೋಡಿ, ಕೇಳೇ ಬಿಡ್ತಾಳೆ. ಏನೇ ಇದು, ಯಾಕೆ ಹೀಗೆಲ್ಲ ಎಂಬುದಾಗಿ ಕೇಳ್ಬಿಡ್ತಾಳೆ. ಅದಕ್ಕೆ ಗಿರ್ಜೆ ಹೇಳ್ತಾಳೆ, ಅಮ್ಮ ಕುಂಕುಮ ಹಣೆಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಟ್ಕೊಂಡಿದ್ದೀನಿ, ಬೇಡ ಅನ್ಬೇಡಿ ನೀವು ಎಂಬುದಾಗಿ ಕೇಳ್ಕೊತಾಳೆ. ಸೂರಮ್ಮನ್ಗಂತ ಅನ್ಸುತ್ತೆ ಇವಳಲ್ಲಿ ಏನೋ ಬದಲಾವಣೆ ಆಗ್ತೆ. ಏನಪ್ಪ ಕತೆ, ಮುಂದೆ ಒಂದಿನ ನಾನ್ ಮತ್ತೆ ಮದುವೆ ಆಯ್ತೀನಿ ಅಂತ ಹೇಳಿದ್ರೆ ಏನ್ ಮಾಡೋದು ಎಂಬುದಾಗಿ ತನಗ್ ತಾನೇ ನೆನ್ಸ್ಕೊಂಡು ಸುಮ್ನಾಗ್ತಾಳೆ. ಇದನ್ ನೋಡ್ದಂತ ಕಮಲೆಗಂತೂ ಮಹದಾಶ್ಚರ್ಯ. ಏನೇ ಇದು, ತುಂಬಾ ಚೆನ್ನಾಗ್ ಕಾಣಿಸ್ತಾ ಇದೆಯಾ ಕಣೆ, ಹೀಗೆ ಇರ್ಲಿ ಎಂಬುದಾಗಿ ಆಶ್ಚರ್ಯದಿಂದ ಅವಳು ಹೇಳ್ತಾಳೆ. ಅದೇ ಸಂದರ್ಭದಲ್ಲಿ ಗಿರ್ಜೆ, ಎಲ್ಲ ಸರಿ, ಆದ್ರೆ ಎಲ್ಲಾದ್ರೂ ನನ್ಗೊಂದ್ ಕೆಲ್ಸ ಸಿಗುತ್ತಾ ನೋಡೆ ಎಂಬುದಾಗಿ ಕೇಳ್ತಾಳೆ. ಮತ್ತು ಒಂದ್ ಆಶ್ಚರ್ಯ. ಕಮಲೆ ಅಂತಾಳೆ, ನೀನು ಕೆಲ್ಸ ಮಾಡ್ತೀಯನೆ, ನಿನಗ್ ಕೆಲ್ಸ ಬೇಕಾ? ನನಗಂತೂ ಆಶ್ಚರ್ಯ ಆಗ್ತಿದೆ ಕಣೆ ಅಂತಾಳೆ. ಅದಕ್ಕೆ ಗಿರ್ಜೆ, ನೋಡೆ, ನಾನು ಎಷ್ಟು ದಿನ ಅಂತ ಹೇಳಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ಲಿ, ನನ್ ಕಾಲ್ ಮೇಲೆ ನಾನ್ ನಿಂತ್ಕೋಬೇಕಲ್ಲ, ಆ ದಿಸೆಯಿಂದಾಗಿ ಒಂದ್ ಕೆಲ್ಸ ನೋಡೆ ಎಂಬುದಾಗಿ ಹೇಳ್ತಾಳೆ. ಹಾಗಾದ್ರೆ ಇರು, ನಮ್ಮ ಆಫೀಸ್ ನಲ್ಲಿ ಒಂದು ಕ್ಲಾರ್ಕ್ ಕೆಲ್ಸ ಖಾಲಿ ಇತ್ತು, ಆಫೀಸ್ ನಲ್ಲಿ ನಾನು ಕೇಳ್ಬಿಟ್ಟು ಹೇಳ್ತೀನಿ. ಆದ್ರೆ ಒಂದ್ ವಿಚಾರ, ಸಂಬಳ ಕಡಿಮೆ ಕಣೆ ಎಂಬುದಾಗಿ ಹೇಳ್ತಾಳೆ. ಆಗ್ಲಿ ಬಿಡೆ, ನಾನು ಮನೇಲಿ ಕುಳಿತಿರೋದ್ಕಿಂತ ಅಟ್ಲೀಸ್ಟ್ ಹೊರಗಡೆ ಬಂದು ದುಡಿಯೋದೇ ಬೆಸ್ಟ್ ಎಂಬುದಾಗಿ ಹೇಳ್ತಾಳೆ. ಮರುದಿನವೇ ಕಮಲೆ ಬರ್ತಾಳೆ. ನಿನ್ ಅದೃಷ್ಟ ಚೆನ್ನಾಗಿದೆ ಕಣೆ, ಆ ಕೆಲ್ಸ ಕೊಡ್ತಾರಂತೆ, ನೀನ್ ಅರ್ಜಿ ಹಾಕು ಎಂಬುದಾಗಿ ಹೇಳ್ತಾಳೆ. ಅರ್ಜಿ ಅಂತೂ ಹಾಕಾಯ್ತು. ಇದು ಉಗ್ರಪ್ಪನಿಗೆ ಗೊತ್ತಾಗ್ದೇನೆ ಇರ್ಲಿಕ್ಕೆ ಚಾನ್ಸೇ ಇಲ್ಲ. ಆ ವಾಟರ್ ಬೋರ್ಡ್ ನ ಒಬ್ಬ ಇಂಜಿನಿಯರು ಉಗ್ರಪ್ಪನವ್ರಿಗೆ ಸಿಗ್ತಾನೆ. ಸಿಕ್ಬಿಟ್ಟು, ಏನ್ ಸಾರ್, ನಿಮ್ ಮಗಳು ಗುಮಾಸ್ತನ್ ಕೆಲ್ಸಕ್ಕೆ ಅರ್ಜಿ ಹಾಕಿದಾಳೆ ಎಂಬುದಾಗಿ ಹೇಳ್ಬಿಡ್ತಾನೆ. ಉಗ್ರಪ್ಪನ್ಗೋ ಇವಳು ಎಲ್ಲೆಲ್ಲಿ ನನ್ ಮರ್ಯಾದೆ ಕಳೀತಿದ್ದಾಳೆ, ಯಾಕೆ ಇವಳಿಗೆ ಕೆಲ್ಸ ಬೇಕು ಅಂತ ಅನ್ಸಿ ಮನೆಗ್ ಬಂದು, ಏನಮ್ಮ ಇರೋ ತಾಪತ್ರೆಗಳು ಸಾಲ್ದು ಅಂತ ನಿಂದೊಂದ್ ತಾಪತ್ರೆ ಶುರು ಆಯ್ತಾ ಎಂಬುದಾಗಿ ಗಿರ್ಜೆನ ಕೇಳ್ತಾನೆ. ಅದಕ್ಕೆ ಗಿರ್ಜೆ, ಏನಪ್ಪಾ ಅದು ಎಂಬುದಾಗಿ ಕೇಳಿದಾಗ, ಗುಮಾಸ್ತ ಕೆಲ್ಸಕ್ಕೆ ಅರ್ಜಿ ಹಾಕಿದೀಯಂತೆ, ನಿಂಗ್ ಬೇಕಾ? ವಾಟರ್ ಬೋರ್ಡ್ ಇಂಜಿನಿಯರ್ ಸಿಕ್ಕಿದ್ರು, ಹೇಳಿದ್ರು ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ಗಿರ್ಜೆ, ಅದ್ರಲ್ಲಿ ತಪ್ಪೇನಿದೆಯಪ್ಪ ಎಂಬುದಾಗಿ ಕೇಳ್ಬಿಡ್ತಾಳೆ. ಉಗ್ರಪ್ಪನಿಗೆ ನನಗೆ ಎದುರಾಗಿ ಮಾತಾಡುವಂಗೆ ಆದ್ಲಲ್ಲ ಇವಳು ಅಂತೇಳಿ ಕೋಪ ಬರುತ್ತೆ. ತಪ್ಪೇನು ಅಂತ ಕೇಳ್ತೀಯನೆ ಲೌಡಿ, ಮನೇಲಿ ನಿನ್ಗೆ ಅನ್ನಕ್ಕೆ ಗತಿ ಇಲ್ವಾ? ಅವ್ರು ಕೊಡೋ 100-200 ರೂಪಾಯಿಗೆ ಆಸೆ ಪಟ್ಟು ಆ ಸರ್ಕಾರಿ ಕೆಲ್ಸಕ್ಕೆ ಅರ್ಜಿ ಹಾಕಿದೆಯಲ್ಲ, ನನ್ ಮರ್ಯಾದಿನ ಕಳಿಬೇಕು ಅಂತಾನೆ ಎಂಬುದಾಗಿ ಕೋಪಿಸ್ಕೊಂಡು ಉಗ್ರಪ್ಪ ಕೇಳ್ತಾನೆ. ಅದಕ್ಕೆ ಗಿರ್ಜೆ, ಅಪ್ಪ, ನಾನು ಈಗ ಯಾವ ಮನೆಗೂ ಸೇರ್ದವಳಲ್ಲ, ನಿಮ್ಮ ಮಾನ ಮರ್ಯಾದಿನೂ ಹೋಗುದಿಲ್ಲ, ಅವ್ರ ಮನೆ ಮಾನ ಮರ್ಯಾದಿನೂ ಹೋಗುವುದಿಲ್ಲ, ಆ ಪ್ರಶ್ನೆನೇ ಇಲ್ಲಿ ಬರೋದಿಲ್ಲ ಕಣಪ್ಪ
ಎಂಬುದಾಗಿ ಮತ್ತೆ ಹೇಳ್ಬಿಡ್ತಾಳೆ. ಉಗ್ರಪ್ಪನ್ಗೋ ಕೋಪದ ಮೇಲೆ ಕೋಪ. ಲಾಯರ್ ಪಾಯಿಂಟ್ ಆಗ್ತಿದ್ದಾಳೆ, ನನ್ ಬಳಿಲಿ ಸುಮ್ನೆ ಒಳಗೋಗು ಎಂಬುದಾಗಿ ಹೇಳ್ತಾನೆ. ಗಿರ್ಜೆ ಮತ್ತೂ ಸುಮ್ನಿರಲ್ಲ. ನಿಮ್ ಮಾತ್ ಕೇಳಿ ಮದ್ವೆ ಆದೆ, ನನ್ ಬಾಳು ಹೀಗಾಯ್ತು, ನಾನು ಈಗ ಯಾರು ಮಾತು ಕೇಳಲ್ಲ, ನನ್ಗೆ ಸರಿ ಅನ್ಸದ್ದನ್ನ ಅಂತಳೆ. ಉಗ್ರಪ್ಪನ ಕೋಪ ಬಂದಿರತ್ತೆ, ತೆಗದೊಂದು ಕಪಾಲಕ್ ಬಿಡ್ತಾನೆ. ಅಷ್ಟ್ರಲ್ಲಿ ಸೂರಮ್ಮ ಅಯ್ಯೋ ಈ ಹೆಣ್ಮಗಿಗೆ ಹೊಡಿತಿದ್ದೀರೇನ್ರಿ ಎಂಬುದಾಗಿ ಮಧ್ಯ ಬಂದು ತಡಿತಾಳೆ. ಹೋಗ್ಲಿ ಬಿಡ್ರಿ, ಅವಳು ಮನೆಯಲ್ಲಿ ಕುಳ್ತು ಬೇಸರ ಆಗಿರುತ್ತೆ, 4 ದಿನ ಹೋಗ್ತಾಳೆ, ಬೇಸರ ಆದ್ರೆ ಮನೆಗ್ ಬರ್ತಾಳೆ, ಹೋಗ್ಲಿ ಬಿಡಿ ಎಂಬುದಾಗಿ ಗಂಡನಿಗೆ ಸಮಾಧಾನವನ್ನ ಮಾಡಕ್ ಹೋಗ್ತಾಳೆ. ಆದ್ರೆ ಉಗ್ರಪ್ಪ ಮತ್ತೂ ಕೋಪಿಷ್ಟನಾಗಿ ನೀನ್ ಒಳಗೆ ಹೋಗ್ತೀಯ ಸುಮ್ನೆ ಎಂಬುದಾಗಿ ಆಕೆಗೂ ಕೂಡ ರೇಗ್ ಬಿಡ್ತಾನೆ. ಇತ್ತ ಕಡೆ ಉಗ್ರಪ್ಪನಿಗೆ ಪಶ್ಚಾತ್ತಾಪ ಆಗುತ್ತೆ, ಹೊಡಿಬಾರ್ದಿತ್ತು ನನ್ ಮಗಳಿಗೆ ಅಂತ ಅನ್ಸುತ್ತೆ. ಆದ್ರೆ ಈ ಬದಲಾವಣೆಗಳನ್ನ ನೋಡಿದ್ರೆ ಅವಳು ಏನೋ ಬದಲಾಗ್ತಿದ್ದಾಳೆ ಅಂತ ಅನ್ಸುತ್ತೆ. ಯೋಚನೆ ಮಾಡ್ತಾನೆ, ನಾನ್ ಸುಮ್ನೆ ಇರಬಾರ್ದು, ಏನು ನನ್ನ ಒಡವೆಗಳಿದಾವೋ, ಆಸ್ತಿಗಳಿದಾವೋ, ಜಮೀನ್ ಇದೆಯೋ, ಇವೆಲ್ಲವನ್ನ ಎಲ್ಲರಿಗೂ ಭಾಗ ಮಾಡ್ಬಿಡ್ಬೇಕು. ಜೊತೆಗೆ ಗಿರ್ಜೆ ಪಾಪಣ್ಣಿಯನ್ನ ಚೆನ್ನಾಗಿ ನೋಡ್ಕೋತಿದ್ದಾಳೆ, ಮತ್ತೂ ನೋಡ್ಕೋ ಅಂತ ಹೇಳಿ ಪಾಪಣ್ಣಿ ಭಾಗವನ್ನು ಅವಳಿಗೆ ಬರ್ದ್ಬಿಡ್ಬೇಕು. ಮುಂದಿನ ವಾರ ನೂಲು ತರಕ್ಕೆ ಪಟ್ಟಣಕ್ಕೆ ಹೋದಾಗ ಲಾಯರ್ಗೆ ವಿಚಾರ ತಿಳಿಸಿ ಇದನ್ನ ಬೇಗ ಮಾಡ್ಬೇಕು ಅಂತ ತೀರ್ಮಾನವನ್ನ ಮಾಡ್ಕೋತಾನೆ. ಇದಾದ ಮರುದಿನವೇ ಕೆಲಸದ ಆರ್ಡರ್ ಬಂದಿದೆ, ಕೆಲ್ಸಕ್ಕೆ ಹೋಗಿ ಸೇರ್ಬೇಕು. ಬಹಳ ಖುಷಿ ಆಗ್ಬಿಡತ್ತೆ. ಎಲ್ಲೋ ಒಂದ್ ಕಡೆ ಈ ಖುಷಿಯನ್ನ ಹಂಚ್ಕೊಳ್ಳೋ ಸಂದರ್ಭದಲ್ಲಿ ಸೂರಮ್ಮ ಕೇಳ್ತಾಳೆ, ಏನೇ ಇದು, ನೀನು ಕೆಲ್ಸಕ್ಕೆ ಕೊಟ್ಟೋದ್ರೆ ಇಲ್ಲಿ ಮಗುಗೆ ಹಾಲು ಅದ್ರ ಆಟ ಏನೇ ಮಾಡೋದು ಎಂಬುದಾಗಿ ಕೇಳ್ತಾಳೆ. ಅದಕ್ಕೆ ಗಿರ್ಜೆ, ಅಮ್ಮ 11 ಗಂಟೆಯಿಂದ 5 ಗಂಟೆವರೆಗೆ ಕೆಲ್ಸ ಇರುತ್ತೆ, ಅಷ್ಟ್ರಲ್ಲಿ ನಮ್ ಕಾಳಿ ಹಸುವನ ಹಾಲಿದೆಯಲ್ಲ ಹಾಕದ್ರಾಯ್ತು ಬಿಡಮ್ಮ, ಮತ್ತೆ ನಾನ್ ಬಂದ್ಬಿಡ್ತೀನಿ ಎಂಬುದಾಗಿ ಉತ್ತರವನ್ನ ಕೊಡ್ತಾಳೆ. ಸೂರಮ್ಮನ್ಗಂತ ಅನ್ಸುತ್ತೆ, ಹೌದು ಈ ಪುಟ್ಟಿ ಅಂತೂ ಯಾರಿಗೂ ತೊಂದರೆ ಕೊಟ್ಟವಳಲ್ಲ, ಎಲ್ಲೋ ಒಂದ್ ಕಡೆ ಆಡ್ಕೊತಿರ್ತಾಳೆ, ಹಾಲ್ ಸಿಕ್ಕರೆ ಸಾಕು ಇವಳಿಗೆ ಅಂತ ಅನ್ಸಿ ಸುಮ್ನಾಗ್ತಾಳೆ. ಈಗ ಆಫೀಸಿಗೆ ಮೊದಲ ದಿನ ಹೋಗ್ಬೇಕು, ರಿಪೋರ್ಟ್ ಆಗ್ಬೇಕು. ಕಮಲೆ ಬರ್ತಾಳೆ. ಅವಳು ಒಂದ್ ವ್ಯಾನಿಟಿ ಬ್ಯಾಗ್ ಹಾಕೊಂಡಿರ್ತಾಳೆ, ಅದ್ರೊಳಗೆ ಪೌಡ್ರು, ಲಿಪ್ಸ್ಟಿಕ್, ಇನ್ನಿತರ ವಸ್ತುಗಳನ್ನ ಇಟ್ಕೊಂಡಿರ್ತಾಳೆ. ಅದನ್ನೆಲ್ಲ ನೋಡ್ಕೊತಾ ಇರ್ತಾಳೆ. ಗಿರ್ಜಿ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾಳೆ. ಅದಕ್ಕೆ ಕಮಲೆ ಹೇಳ್ತಾಳೆ, ಏನೋ ಈ ಬ್ಯಾಗ್ ಬೇಕಾ, ನೋಡು ಕೆಲ್ಸಕ್ ಸೇರು, ಒಂದ್ ಸಂಜೆ ಹೋಗ್ಬಿಟ್ಟು ಪೇಟೆಲಿ ಸಿಗುತ್ತೆ, ನೀನು ತಗೊಳ್ಳುವಂತೆ ಎಂಬುದಾಗಿ ಹೇಳ್ತಾಳೆ. ಹೀಗೆ ಇಬ್ರು ರೆಡಿ ಆಗ್ತಾರೆ, ಆಫೀಸ್ಗೆ ಹೋಗ್ತಾರೆ. ಹೋಗ್ತಾ ಹೋಗ್ತಾ ಗಿರ್ಜೆಗಂತ ಅನ್ಸುತ್ತೆ, ರಂಗದಾಸನ್ಗೆ ಈ ವಿಚಾರ ತಿಳಿಸ್ಬೇಕು, ನಾನು ಅಂಜುಗುಳಿಯಲ್ಲ, ನನ್ಗೂ ಆತ್ಮವಿಶ್ವಾಸ ಇದೆ, ನಾನು ದುಡಿತೀನಿ ಅನ್ನೋದನ್ನ ಅವನ್ಗೆ ತೋರಿಸ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅನ್ಕೊಂಡು ಹೋಗ್ತಾಳೆ. ವಾಟರ್ ಬೋರ್ಡ್ ನ ಆಫೀಸ್ ಸಿಗುತ್ತೆ. ಕಮಲೆ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಮುಖ್ಯ ಗುಮಾಸ್ತ ಕೊಟ್ಟಿದ್ನಲ್ಲ ಆ ಟೇಬಲ್ ಕಡೆ ಕರ್ಕೊಂಡು ಹೋಗ್ಬಿಟ್ಟು ಪರಿಚಯನ ಮಾಡ್ಕೊಳ್ತಾಳೆ. ಮುಖ್ಯ ಗುಮಾಸ್ತ ಒಂದು ಖಾಲಿ ಟೇಬಲ್ ಇರುತ್ತೆ, ಅಲ್ಲಿ ಗಿರ್ಜೆನ ಕರ್ಕೊಂಡ್ ಬಂದು, ಇದು ನಿನ್ನ ಟೇಬಲ್ ಕಣಮ್ಮ, ನಿನ್ಗೆ ಅದೃಷ್ಟ ಚೆನ್ನಾಗಿದೆ ಕಣಮ್ಮ, ಈ ವ್ಯಕ್ತಿ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟ, ಇಲ್ಲದ್ರೆ ಇದು ಖಾಲಿ ಆಗ್ತಿರ್ಲಿಲ್ಲ, ನಿನಗ್ ಸಿಗ್ತಾನೂ ಇರ್ಲಿಲ್ಲ ಎಂಬುದಾಗಿ ಹೇಳಿ ಆ ಚೇರನ್ನ ಅವಳಿಗೆ ಬಿಟ್ಕೊಡ್ತಾನೆ. ಗಿರ್ಜೆ ಎಲ್ಲವನ್ನ ಅಬ್ಸರ್ವ್ ಮಾಡ್ತಾ ಇದ್ದಾಳೆ. ಎಲ್ಲರ ಟೇಬಲ್ ಮೇಲೆ ಒಂದಷ್ಟು ಕಡತಗಳು ಕುಳ್ತಿವೆ, ಇನ್ನು ಟೇಬಲ್ ಮೇಲೆ ಒಂದಷ್ಟು ಧೂಳುಗಳು ಕುಳ್ತಿವೆ. ಜನ ಅಲ್ಲಲ್ಲೇ ಸ್ವಲ್ಪ ಕಲ್ಲರ್ ಮಾಡಿದ್ದಾರೆ, ಕಿಚಿಕ್ ಅಂತ ಉಗಿದು ಎಲ್ಲವನ್ನ ಗಮನಿಸಿದ್ಲು. ಅವಳು ಅನ್ಕೊಂಡಿದ್ಲಲ್ಲ ಆಫೀಸ್ ತುಂಬಾ ಚೆನ್ನಾಗಿರ್ಬೋದು, ನಾನು ಅಂತ ಕಡೆ ಕೆಲಸ ಮಾಡ್ಬೋದು ಅಂತೇಳಿ. ಹಾಗಿರಲ್ಲ ಅದು. ಎಲ್ಲೋ ಒಂದ್ ಕಡೆ ಬೇಸರ ಆಗುತ್ತೆ, ಆದ್ರೆ ವಿಧಿ ಇಲ್ಲ, ಕೆಲ್ಸವನ್ನ ಆ ಆಫೀಸಲ್ಲಿ ಆರಂಭ ಮಾಡ್ತಾಳೆ. ಗಿರ್ಜೆ ಆಫೀಸ್ಗೆ ಹೋದ್ಮೇಲೆ ಉಗ್ರಪ್ಪನ ಮನೆಗೆ ಪುಟ್ಟಸ್ವಾಮಯ್ಯನವರು ಬರ್ತಾರೆ. ಪುಟ್ಟಸ್ವಾಮಯ್ಯನವ್ರು ಬರ್ತಾರೆ, ಉಗ್ರಪ್ಪ ಏನ್ ಬಂದ್ಬಿಟ್ರಿ ಎಂಬುದಾಗಿ ಕೇಳ್ತಾರೆ. ಪುಟ್ಟಸ್ವಾಮಯ್ಯನವ್ರದ್ದು ಶಿವಪುರದಲ್ಲಿ ಮತ್ತೊಂದು ಶ್ರೀಮಂತ ಕುಟುಂಬ. ಇವರು ಸುತ್ತಿ ಬಳಸಿ ಮಾತನಾಡೋಲ್ಲ, ನೇರವಾಗಿ ಬರ್ತಾರೆ. ನಮ್ಮ ಮನೆಯಲ್ಲಿ 18 ವರ್ಷದ ಗೌರಿ ಇದ್ದಾಳೆ, ನಿಮ್ಮ ನಂಜುಂಡನಿಗೆ ಕೊಡ್ಬೇಕು ಅಂತಿದ್ದೀವಿ, ನಿಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರೆ ನಾನು ಕೂಡ ಅವಳಿಗೆ ಅಂತೇಳಿ ಒಂದು 15,000 ರೂಪಾಯಿ ಬಂಗಾರವನ್ನು ಮಾಡಿಸಿದೀನಿ. ಇನ್ನು ವರನಿಗೆ ಒಂದು ಸ್ಕೂಟರ್ ನ ಕೊಡ್ಬೇಕು ಅಂತಿದ್ದೀನಿ. ಇನ್ನು ವಾಚು, ಉಂಗ್ರ ಇವೆಲ್ಲ ಇದ್ದದ್ದೇ. ಆ ದಿವಸದಿಂದಾಗಿ ಏನಾದ್ರೂ ಋಣಾನುಬಂಧ ಕೂಡಿದ್ರೆ ಮದುವೆ ಮಾಡ್ಬೋದಲ್ಲ ಎಂಬುದಾಗಿ ಪ್ರಸ್ತಾಪವನ್ನ ಮಾಡ್ತಾರೆ. ಉಗ್ರಪ್ಪನಿಗೆ 15,000 ಒಡವೆ, ಸ್ಕೂಟ್ರು ಅಂದಾಗ ಎಲ್ಲೋ ಒಂದ್ ಕಡೆ ಖುಷಿ ಆಗುತ್ತೆ. ಜೊತೆಗೆ ಬಹಳ ಮುಖ್ಯವಾಗಿ ಸಂಕಮ್ಮ ನಾಗಲಕ್ಷ್ಮಿಯನ್ನ ಕೊಡ್ತೀನಿ ಅಂತ ಹೇಳಿ ಎಳಿತಾನೆ ಇದ್ದಾಳೆ. ಈಗ ನಂಜುಂಡನ್ಗೆ ಈ ಗೌರಿಯನ್ನ ತಂದ್ಬಿಟ್ರೆ ಅವ್ರಿಗೆ ಬುದ್ಧಿಯನ್ನು ಕೂಡ ಕಲಿಸ್ದಂಗಾಗತ್ತೆ ಎಂಬುದಾಗಿ ಯೋಚನೆ ಮಾಡಿ, ಆಯ್ತು ಹುಡುಗ ಮದುವೆ ಆಗೋನಲ್ವಾ, ಅವನೊಂದ್ ಮಾತು ಕೇಳ್ಬಿಟ್ಟು ನಾವು ನಿಮ್ಗೆ ಹೇಳ್ ಕಳಿಸ್ತೀವಿ ಎಂಬುದಾಗಿ ಹೇಳ್ತಾರೆ. ಗೌರಿ ತುಂಬಾ ಲಕ್ಷಣವಾದ ಹುಡುಗಿ, ಜಾತಕಗಳು ಕೂಡ್ ಬರ್ತಾವೆ, ಮದುವೆ ಫಿಕ್ಸ್ ಆಗುತ್ತೆ. ಗಿರ್ಜೆ ಅಂತೂ ಈಗ ಅಣ್ಣಂದಿರನ್ನ
ಗೇಲಿ ಮಾಡೋದು. ಅಷ್ಟರಲ್ಲೇ ಒಂದಿನ ಸೋಮಶೇಖರ ಸ್ವಾಮೀಜಿಗಳು ಮನೆಗ್ ಬರ್ತಾರೆ. ಉಗ್ರಪ್ಪನವ್ರೆ ನೋಡಿ, ನಾವು ವಿಘ್ನ ನಿವಾರಣೆಗಂತ ಒಂದು ಚೌಡೇಶ್ವರಿ ಮಂಟಪದಲ್ಲಿ ಪೂಜೆ ಏರ್ಪಾಟ್ ಮಾಡ್ಬಿಡೋಣ. ಅಂತೂ ಗಿರ್ಜೆ ಮನೆಗ್ ಬಂದಿದ್ದಾಳೆ, ಅಲ್ಲಿಂದ ಯಾವ್ದು ಪೂಜೆ ಇಲ್ಲ, ಎಲ್ಲ ವಿಘ್ನಗಳು ನಿವಾರಣೆ ಆಗ್ಬಿಟ್ರೆ ಮುಂದಕ್ಕೆ ಚೆನ್ನಾಗಿರುತ್ತೆ ನೋಡಿ ಎಂಬುದಾಗಿ ಕೇಳ್ಕೊತಾರೆ. ಅದಕ್ಕೆ ಉಗ್ರಪ್ಪನವರು ಆಗ್ಲಿ ಬಿಡಿ, ದುಡ್ಡು ಎಷ್ಟಾಗುತ್ತೆ ಕೇಳ್ತಾರೆ. ಅದಕ್ಕೆ ಸೋಮಶೇಖರ ಸ್ವಾಮೀಜಿಗಳು ಏನಿಲ್ಲ, ಒಂದ್ 100 ರೂಪಾಯಿ ಆಗುತ್ತೆ. 100 ರೂಪಾಯ ಅಂತಾರೆ ಉಗ್ರಪ್ಪ. ನೋಡಿ, ಪ್ರಸಾದ ಸಿದ್ಧಪಡಿಸ್ಬೇಕು, ಅರ್ಶನ, ಕುಂಕುಮ, ಹೂವು, ತೆಂಗಿನಕಾಯಿ, ಬಾಳೆಹಣ್ಣು, ವಾಲಕದವರು ಇತ್ಯಾದಿ ಖರ್ಚಿದೆಯಲ್ಲ, ಬೇಕಾಗತ್ತೆ ಅಂದಾಗ ಉಗ್ರಪ್ಪ ಆಗ್ಲಿ ಒಳ್ಳೇದಾಗತ್ತೆ ಅಂತ ಹೇಳಿದ್ರೆ ಇದು ಒಂದ್ ಪೂಜೆ ಆಗ್ಬಿಡ್ಲಿ, ಒಂದು ದಿನವನ್ನ ಗುರುತು ಮಾಡಿ ಜೊತೆಗೆ ಅವತ್ತಿನ ದಿನ ಈ ಉತ್ಸವನು ಕೂಡ ಆಗ್ಬಿಡ್ಲಿ ಎಂಬುದಾಗಿ ಹೇಳ್ತಾರೆ. ಅಂತ ದಿನ ಬಂದೇ ಬಿಡುತ್ತೆ. ಉಗ್ರಪ್ಪನವರು ಎಲ್ಲ ಏರ್ಪಾಟುಗಳನ್ನ ಮಾಡ್ಕೊಟ್ಟಿದ್ದಾರೆ. ಪೂಜೆ ಕೂಡ ಆರಂಭ ಆಗೋದ್ರಲ್ಲಿದೆ. ಉತ್ಸವ ಮೂರ್ತಿಯನ್ನು ಕೂಡ ಊರ್ ಸುತ್ತ ಬರೋ ಹಾಗೆ ನೋಡ್ಕೋತಾರೆ. ಇಷ್ಟ ಆಯ್ತು. ಆ ಪೂಜೆ ನಡೆದು ಮುಗಿತಿದ್ದ ಹಾಗೇನೆ ಭಾಗವತರು ಅಲ್ಲಿಗೆ ಬರ್ತಾರೆ. ಉಗ್ರಪ್ಪನ ಕೇಳ್ತಾರೆ, ಓಹೋ, ಉತ್ಸವವನ್ನು ಕೂಡ ಮಾಡಿಸ್ಬಿಟ್ಟಿದ್ದೀರಿ ಎಂಬುದಾಗಿ. ಅದಕ್ಕೆ ಉಗ್ರಪ್ಪ ನೋಡಿ, ನಿಮ್ಮನ್ನ ಕರೆಯೋದ್ ಮರ್ತ್ಬಿಟ್ಟೆ, ಆದ್ರೆ ಇದೇ ಸಂದರ್ಭದಲ್ಲಿ ನೀವು ಕಥಾ ಕಾಲಕ್ಷೇಪವನ್ನ ನಡ್ಸ್ಕೊಟ್ಬಿಟ್ರೆ ಬಹಳ ಉತ್ತಮ ನೋಡಿ, ಅದಕ್ಕೆ ಬೇಕಾದ ಏರ್ಪಟ್ಟನ್ನ ನಾನ್ ಮಾಡ್ಕೊಟ್ಬಿಡ್ತೀನಿ ಎಂಬುದಾಗಿ ಕೇಳ್ಕೊತಾರೆ. ಅದಕ್ಕೆ ಭಾಗವತರು ಚೌಡೇಶ್ವರಿ ಮಹಾತ್ಮೆ ಆಗ್ಬಹುದೇ ಎಂಬುದಾಗಿ ಕೇಳ್ಕೊತಾರೆ. ಉಗ್ರಪ್ಪ ಓ ಆಗ್ಬೋದು ಎಂಬುದಾಗಿ ಹೇಳ್ತಾರೆ. ಇತ್ತ ಕಡೆ ಸೋಮಶೇಖರ ಸ್ವಾಮೀಜಿಗಳು ಅವತ್ತಿನ ದಿನ ಅವರನ್ನ ತನ್ನ ಮನೆಯಲ್ಲೇ ಉಳಿಸ್ಕೋತಾರೆ. ಹಲವಾರು ಚರ್ಚೆಗಳನ್ನ ಮಾಡ್ತಾರೆ. ಆಗ ಸೋಮಶೇಖರ ಸ್ವಾಮೀಜಿ ಅವ್ರಿಗಂತ ಅನ್ಸುತ್ತೆ, ನೋಡಿ ಭಾಗವತರೆ, ನಮ್ ಜಾತಿ ಮುಂದುವರಿಬೇಕಾದ್ರೆ ಬ್ರಾಹ್ಮಣರಲ್ಲಿ ಇರೋ ಹಾಗೆ ಒಂದು ಪೀಠ ಇರ್ಬೇಕಾಗಿತ್ತು, ಜೊತೆಗೆ ಅದಕ್ಕೆ ಜಗದ್ಗುರುಗಳು ಇರ್ಬೇಕಾಗಿತ್ತು. ಇಲ್ಲ ನೋಡಿ ಅಂತಾರೆ. ಅದಕ್ಕೆ ಭಾಗವತರು ಕಿಸಕ್ಕನೆ ನಕ್ಕಿ, ಏನು ಜಗದ್ಗುರುಗಳ, ಅಯ್ಯೋ ಅದೊಂದ್ ದೊಡ್ಡ ಕತೆ, ನನ್ಗೆ ಜಗದ್ಗುರು ಆಗೋ ಯೋಗ ಬಂದಿತ್ತು, ಆದ್ರೆ ಏನ್ ಮಾಡೋದು, ಆಗ್ಲಿಲ್ಲ ಅಂತಾರೆ. ಅದ್ ಹೇಗೆ ಅಂತಾರೆ. ಭಾಗವತರು ಆ ಕಥೆಯನ್ನ ಈಗ ಹೇಳ್ತಾ ಹೋಗ್ತಾರೆ. ಇದು ಸುಮಾರು 20 ವರ್ಷದ ಹಿಂದಿನ ಸ್ಟೋರಿ. ಇವರು ಸುಮಾರು 15-16ನೇ ವರ್ಷದಲ್ಲಿರುವಂತ ಸಂದರ್ಭದಲ್ಲಿ ಈ ತೊಗಟ ಜನಾಂಗದವರು ತೀರ್ಮಾನಿಸ್ಕೊಂಡು ನಾವು ಒಂದು ಪೀಠ ಮಾಡೋಣ, ಅದಕ್ಕೆ ಜಗದ್ಗುರುಗಳನ್ನ ಹುಡುಕ್ಬೇಕು ಅಂತ ಹೇಳಿ ಹುಡುಕ್ತಾ ಇದ್ರು. ಹುಡುಕ್ತಕ್ಕಂತ ಸಂದರ್ಭದಲ್ಲಿ ಆತ ಬ್ರಹ್ಮಚರ್ಯನ್ನ ಪಾಲಿಸ್ಬೇಕು, ಲಕ್ಷಣವಾಗಿರ್ಬೇಕು, ಮಂತ್ರವಿದ್ಯೆಗಳನ್ನ ಕಲ್ತ್ಕೋಬೇಕು. ಇದೆಲ್ಲವನ್ನ ಹುಡುಕುವಂತ ಸಂದರ್ಭದಲ್ಲಿ ಈ ಭಾಗವತರು ಸಿಗ್ತಾರೆ. ಜೊತೆಗೆ ಭಾಗವತರಿಗೂ ಕೂಡ ಆ ಏಜ್ ಅಲ್ಲಿ ನಾನು ಜಗದ್ಗುರು ಆಗ್ಬಿಟ್ರೆ ಎಲ್ರು ಹೊಗಳ್ತಾರೆ, ನಮಸ್ಕಾರ ಆಗ್ತಾರೆ, ಒಳ್ಳೆ ಕೆಲ್ಸ ಎಂಬುದಾಗಿ ಆಸೆ ಪಟ್ಟು ಒಪ್ಕೊಬಿಡ್ತಾರೆ. ಒಪ್ಪಿಗೆ ಆಯ್ತು, ಇವ್ರಿಗೆ ಸಿದ್ಧತೆಯನ್ನ ನಡೆಸಬೇಕಲ್ಲ. ಆ ದಿಸೆಯಿಂದಾಗಿ ಎಲ್ರು ಸೇರಿ ಇವ್ರಿಗೆ ಶ್ರೀರಾಮಲಿಂಗ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಆನಂತರದಲ್ಲಿ ಇವರು ಒಂದಷ್ಟು ವಿದ್ಯೆಗಳನ್ನ ಹಿರಿಯ ಸ್ವಾಮೀಜಿಗಳ ಕೈಲಿ ಕಲಿಬೇಕಾಗತ್ತೆ. ಅದಕ್ಕಾಗಿ ಕಾಶ್ಮೀರ ಕಡೆಯಿಂದ ಯಾರನ್ನ ಕರೆಸಿರ್ತಾರೆ. ಆ ಶಾಸ್ತ್ರಿಗಳು ಇವ್ರಿಗೆ ಎಲ್ಲ ಶಾಸ್ತ್ರ ವಿದ್ಯೆಗಳನ್ನ ಹೇಳ್ಕೊಡ್ತಾ ಇರುವಾಗ ಇವರು ಹಾಲು, ತುಪ್ಪ, ಬೆಣ್ಣೆ, ಮೊಸರು, ಹಣ್ಣು, ಹಂಪಲು ಎಲ್ಲ ತಿಂದು ಕುಪ್ತಾ ಇರ್ತಾರೆ. ಆದ್ರೆ ಜೀವನ ಯಾಕೋ ಬೇಸರ ಅಂತ ಅನ್ನಿಸ್ತಾ ಇರತ್ತೆ. ಏನ್ ಮಾಡೋದು ಅನ್ನುವಂತ ಸಂದರ್ಭದಲ್ಲಿ ಆ ಮಠದ ಪಕ್ಕದಲ್ಲೇ ಒಬ್ಬ ಹೆಂಗಸಿರ್ತಾಳೆ. ಅವಳ ಮೇಲೆ ಕಣ್ ಬೀಳತ್ತೆ. ಸಹವಾಸವನ್ನ ಮಾಡ್ತಾರೆ. ಇದು ಮಠದವ್ರಿಗೆ ಗೊತ್ತಾಗ್ಬಿಡತ್ತೆ. ಇದು ಗೊತ್ತಾದ ತಕ್ಷಣದಲ್ಲಿ ಈ ಭಾಗವತರನ್ನ ಕರೆಸಿ, ಇದೆಲ್ಲ ಸರಿ ಇರಲ್ಲ, ಈ ಮಠಕ್ಕೆ ಹೊಂದಲ್ಲ ಅಂತೇಳಿ ಬುದ್ಧಿವಾದವನ್ನ ಹೇಳ್ತಾರೆ. ಯಾಕೋ ಈ ಜೀವನ ಸರಿ ಇಲ್ಲ ಅಂತೇಳಿ ಅಲ್ಲಿಂದ ಈ ಭಾಗವತರು ಓಡ್ ಬಂದ್ಬಿಡ್ತಾರೆ. ಈ ಕಥೆಯನ್ನ ಸೋಮಶೇಖರ ಸ್ವಾಮೀಜಿ ಅವರಿಗೆ ಹೇಳಿದಂತ ಸಂದರ್ಭದಲ್ಲಿ, ಹಾಗಾದ್ರೆ ನೀವು ಬಂಗಾರದ ಸಿಂಹಾಸನವನ್ನ ತ್ಯಜಿಸಿ ಬಂದವರು ಅನ್ನಿ ಎಂಬುದಾಗಿ ಹಾಸ್ಯ ಮಾಡ್ತಾರೆ ಸೋಮಶೇಖರ ಸ್ವಾಮೀಜಿಗಳು. ಇಷ್ಟೆಲ್ಲ ಮಾತುಕತೆಗಳು ನಡೀತಾ ಇರ್ತಕ್ಕಂತ ಸಂದರ್ಭದಲ್ಲಿ ಭಾಗವತರು ಹೇಳ್ತಾರೆ, ಮೊನ್ನೆ ನೀವು ಚೌಡೇಶ್ವರಿ ಗುಡಿನಲ್ಲಿ ಆ ದೀಪ ಬೆಳಗಿಸುವ ಶಾಸ್ತ್ರ ಮಾಡಿದ್ರಲ್ಲ, ಅದೇನೋ ಹೊಂದಿಕೆ ಆಗ್ಲಿಲ್ಲ ನೋಡಿ. ಆದ್ರೆ ಬಹಳ ಹಿಂದೆ ಇದನ್ನ ಜ್ಯೋತಿ ಬಾನು ಅಂತ ಕರೀತಾ ಇದ್ರು. ಈ ಜ್ಯೋತಿ ಬಾನುವನ್ನ ಆ ಕಾಲಕ್ಕೆ ಅತ್ಯಂತ ಮಹತ್ವಪೂರ್ಣವಾಗಿ ನಡೆಸ್ಕೊಡ್ತಿದ್ರು ನೋಡಿ. ಸುಮಾರು 200 ರೂಪಾಯಿ ಆದ್ರೂ ಖರ್ಚಾಗ್ತಾ ಇತ್ತು. ಇದಕ್ಕೆ ಊರಲ್ಲಿ ವಂತಿಗೆಯನ್ನ ಎತ್ತಿ ಹಣವನ್ನ ಸಂಗ್ರಹ ಮಾಡಿ ಎಲ್ರೂ ಕೂಡ ಇದನ್ನ ನೆರವೇರಿಸ್ತಿದ್ರು. ಮೊದಲು ಕುಲಸ್ಥರೆಲ್ಲ ಸೇರ್ಬಿಟ್ಟು ಸುಮಾರು 10 ಸೇರು ಅಕ್ಕಿ ಹಿಟ್ಟನ್ನ ರುಬ್ಬಿ ಅದರಲ್ಲಿ ಜ್ಯೋತಿಯನ್ನ ಮಾಡ್ತಿದ್ರು. ಆ ನಂತರದಲ್ಲಿ ಅದಕ್ಕೆ ತುಪ್ಪವನ್ನ ಬಿಟ್ಟು ಬತ್ತಿಯನ್ನ ಹಾಕಿ ಹಚ್ಚುತ್ತಾ ಇದ್ರು. ಇದು ಎಷ್ಟೋ ದೀರ್ಘಕಾಲ
ಉರಿತಾ ಇತ್ತು. ಈ ಎಲ್ಲ ವಿಧಾನಗಳನ್ನ ಆಗ ಅನುಸರಿಸಿ ಜ್ಯೋತಿಭಾನವನ್ನ ಮಾಡ್ತಾ ಇದ್ರು. ನೋಡಿ ಸೂರ್ಯನ ಆರಾಧನೆ ಮಾಡೋದು ಆರ್ಯರ ಪದ್ಧತಿ ನೋಡಿ. ಆದ್ರೆ ಈ ದ್ರಾವಿಡರು ಆರ್ಯರು ಈಗ ಹೊಂದಾಗ್ಬಿಟ್ಟಿದ್ದಾರೆ. ಇಬ್ರು ಕೂಡ ಒಂದೇ ತರದಲ್ಲಿ ಜ್ಯೋತಿ ಬೆಳಗಿಸ್ತಾರೆ ಎಂಬುದಾಗಿ ಆರ್ಯ ದ್ರಾವಿಡರ ಸಮ್ಮಿಲನವನ್ನು ಕೂಡ ಹೇಳ್ತಾ ಹೋಗ್ತಾರೆ. ಜೊತೆಗೆ ಇಷ್ಟೇ ಅನ್ಕೋಬಿಟ್ಟಿರಾ, ಈ ಉತ್ಸವ ಮೂರ್ತಿ ಊರ್ ಸುತ್ತ ಹೋದಾಗ ಆ ಉತ್ಸವ ಮೂರ್ತಿ ಮುಂದೆ ಪ್ರಾಣಿ ಬಲಿಯನ್ನ ಕೊಡ್ತಾ ಇದ್ರು. ಮೇಕೆಗಳು, ಕುರಿಗಳು ಬಲಿಯನ್ನ ಕೊಟ್ಟು ಆ ನಂತರದಲ್ಲಿ ಅಡುಗೆ ಮಾಡಿ ಊಟ ಮಾಡ್ತಾ ಇದ್ರು. ಕುರಿ ಕೋಣನು ಕೂಡ ಕಡಿತಿದ್ರಂತೆ ಎಂಬುದಾಗಿ ಹೇಳ್ತಾರೆ. ಅಷ್ಟರಲ್ಲಿ ಸೋಮಶೇಖರ ಸ್ವಾಮೀಜಿಗಳು ಇದು ನಿಷೇಧ ಇದೆ ಅಲ್ವಾ ಅಂತಾರೆ. ಏನ್ ಮಾಡೋದು, ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಕದ್ದು ಈಗೂ ಕೂಡ ಮಾಡ್ತಿದ್ದಾರೆ ಎಂಬುದಾಗಿ ಭಾಗವತರು ಉತ್ತರವನ್ನ ಕೊಡ್ತಾರೆ. ಅಂದ ಹಾಗೆ ಈ ಕಥೆಗಳೆಲ್ಲವನ್ನ ಕಥಾ ಕಾಲಕ್ಷೇಪದಲ್ಲಿ ಹೇಳ್ತೀರಿ ಅನ್ನಂಗಾಯ್ತು ಎಂಬುದಾಗಿ ಸೋಮಶೇಖರ್ ಸ್ವಾಮೀಜಿಗಳು ಕೇಳ್ತಾರೆ. ಅದಕ್ಕೆ ಭಾಗವತರು ರಮ್ಯವಾಗಿವೆ ಅಲ್ಲ, ಹೇಳೋಣ ಬಿಡಿ, ಜನನು ಕೂಡ ಕೇಳಿಸ್ಕೊತಾರೆ ಅಂತಾರೆ. ಇದಿಷ್ಟು ಮಾತುಕತೆ ಆಗುತ್ತೆ, ಊಟ ಆಗುತ್ತೆ, ಇನ್ನು ಮಲ್ಗೋಣವೇ ಅಂತಾರೆ. ಅಷ್ಟರಲ್ಲಿ ಸೋಮಶೇಖರ ಸ್ವಾಮೀಜಿಗಳು ಮರ್ತಿದ್ದೆ, ಊಟ ಆದ್ಮೇಲೆ ನೀವು ಸ್ವಲ್ಪ ತಿರ್ಗಾಡ್ಕೊ ಬರೋ ಪದ್ಧತಿ ಇದೆ ಅಲ್ವಾ ಎಂಬುದಾಗಿ ಕೇಳ್ತಾರೆ. ಓ ಮರ್ತಿಲ್ಲ ನೋಡಿ, ನೀವು ಮಲ್ಕೊಳ್ಳಿ, ನಾನ್ ಬರ್ತೀನಿ ಅಂತೇಳಿ ಹೊರಡ್ತಾರೆ. ಜೊತೆಗೆ ಮುಂದಿನ ವಾರನೇ ನಂಜುಂಡನ್ ಮದುವೆ ಇದೆ, ಬರ್ತಿರಲ್ವೋ ಅಂತಾರೆ. ಇದಿಷ್ಟು 15ನೇ ದೃಶ್ಯ. ಈಗ 16ನೇ ದೃಶ್ಯಕ್ಕೆ ಹೋಗೋಣ. ನಂಜುಂಡನ ಮದುವೆ ಮುಗಿದು 1 ತಿಂಗಳೇ ಕಳೆದಿದೆ. ರಂಗದಾಸ, ಗಂಗಾಧರ ಇಬ್ರು ಕೂಡ ಊರಲ್ಲಿ ಬೆಳಗಿನ ಸಮಯ ತಿರ್ಗಾಡ್ಕೊಂಡು ಬರ್ತಿದ್ದಾರೆ. ಕೆರೆ ಹಾದಿ ಅಲ್ಲಿ ಯಾವ್ದೋ ಒಂದು ವಿಗ್ರಹವನ್ನ ನೋಡ್ತಾರೆ. ಮೊದಲನೇದಾಗಿ ನಂದಿ ವಿಗ್ರಹ ಇರುತ್ತೆ, ಅದ್ರ ಪಕ್ಕದಲ್ಲೇ ಮತ್ತೊಂದು ಕೆತ್ತನೆಯ ಚಿತ್ರ ಇರುತ್ತೆ. ಅದರಲ್ಲಿ ಸುಂದರಿಯೊಬ್ಬಳನ್ನ ಮೇನೆಯಲ್ಲಿ ಕೂರಿಸಿಕೊಂಡು ಹೊತ್ಕೊಂಡು ಹೋಗ್ತಾ ಇರತಕ್ಕಂತ ದೃಶ್ಯ ಇರುತ್ತೆ. ಗಂಗಾಧರ ಕೇಳ್ತಾನೆ, ಏನಪ್ಪಾ ಇತಿಹಾಸಗಳನ್ನ ಹೇಳ್ತಿದ್ದಲ್ಲ, ಇದ್ರ ಬಗ್ಗೆ ಏನು ಚರ್ಚೆ ಇಲ್ವಾ ಕೇಳ್ತಾನೆ. ಅದಕ್ಕೆ ರಂಗದಾಸ, ನೋಡು, ಸುಂದರಿಯೊಬ್ಬಳನ್ನ ಅವಳ ಇನಿಯ ಮನೆಗೆ ಹೊತ್ತೊಯ್ಯುತ್ತಿರಬಹುದು, ಅಥವಾ ಪ್ರೇಮಿಯೊಬ್ಬ ಅವಳನ್ನ ಹಾರಿಸಿಕೊಂಡು ಹೋಗುತ್ತಿರಬಹುದು. ಆ ಚಿತ್ರ ಇರೋ ಆಗಿದೆ ಅಪ್ಪ ಅಂತಾನೆ. ಗಂಗಾಧರ ನಗ್ತಾನೆ. ರಂಗದಾಸ ಕೇಳ್ತಾನೆ, ಗಂಗಾಧರ ನಿನ್ ಯಾವಾಗ್ಲೂ ಸರೋಜ ಚಿಂತೆ ಅಲ್ವೇನೋ ಎಂಬುದಾಗಿ. ಗಂಗಾಧರ ತಕ್ಷಣದಲ್ಲಿ ವಿಚಲಿತನಾಗ್ತಾನೆ. ಅದಕ್ಕೆ ರಂಗದಾಸ ಕೇಳ್ತಾನೆ, ಏನೋ ನಿಮ್ಮ ಅಪ್ಪನ್ಗೆ ಈ ವಿಚಾರ ಹೇಳಿದೀಯಾ ಎಂದು. ಅದಕ್ಕೆ ಅವನು, ಇನ್ನೂ ಇಲ್ಲ ಕಣೋ. ಹೀಗೆ ಮಾತನಾಡ್ಕೊಂಡು ಮುಂದೆ ಬರ್ತಾ ಇರ್ತಾರೆ. ಅವತ್ತಿನ ದಿನ ಕೆರೆಗೆ ಕಮಲೆಯು ಕೂಡ ಬಟ್ಟೆ ಒಗೆಯೋದಕ್ಕೆ ಮತ್ತೆ ಬಂದಿದ್ದಾಳೆ. ನೋಡ್ತಾಳೆ, ಗಂಗಾಧರನ್ ಕೇಳ್ತಾಳೆ, ಏನೋ ಗಿರಿಜೆ ಚೆನ್ನಾಗಿದ್ದಾಳಾ ಎಂಬುದಾಗಿ. ತಕ್ಷಣದಲ್ಲಿ ಗಂಗಾಧರ ಅಂತಾನೆ, ಈ ಕಮಲೆಗೆ ಹುಡುಗರು ಮಾತಾಡ್ಸೋಕ್ ಅದ್ ಏನ್ ಹುಚ್ಚು ಅಪ್ಪ ಅಂತ ಅನ್ಕೊಂಡು ಅವಳು ಮಗುಗೆ ಸ್ನಾನ ಮಾಡಿಸ್ತಾ ಇದ್ಲು ಎಂಬುದಾಗಿ ಹೇಳ್ತಾನೆ. ತಕ್ಷಣದಲ್ಲಿ ರಂಗದಾಸ, ಅವಳಿಗೂ ಒಂದು ಮದುವೆ ಆಗ್ಬಿಟ್ರೆ ಹುಚ್ಚು ಬಿಟ್ಟೋಗುತ್ತೆ ಬಿಡೋ ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ಗಂಗಾಧರ, ಈ ಭೂಲೋಕ ಸುಂದರಿಯನ್ನ ಮದುವೆ ಆಗೋ ಹುಡುಗ ಯಾರೋ ನಾಕಾಣಿಯಪ್ಪ ಅಂತಾನೆ. ಅದಕ್ಕೆ ರಂಗದಾಸ, ಅರಸಪ್ಪ ಇದ್ದಾನಲ್ಲ ಗಂಗಾಧರ, ಕೈ ಇಲ್ದೆ ಇದ್ದವನ ಇವಳು ಮದುವೆ ಆಯ್ತಾಳೇನೋ. ಅದಕ್ಕೆ ರಂಗದಾಸ, ಕೈ ಇಲ್ದೇರೇನೋ, ಗಂಡಸಲ್ವಾ ಅವನು ಎಂಬುದಾಗಿ ಮರು ಉತ್ತರವನ್ನ ಕೊಡ್ತಾನೆ. ಅದಕ್ಕೆ ಗಂಗಾಧರ, ಒಂದ್ ಕೆಲ್ಸ ಮಾಡು, ನೀನೇ ರಾಯಭಾರ ಮಾಡ್ಬಿಡು, ಹೆಂಗೋ ನಿಮ್ ಕೇರಿಲೇ ಇದ್ದಾಳಲ್ಲ ಎಂಬುದಾಗಿ ಹೇಳ್ತಾನೆ. ಇಷ್ಟಾಯ್ತು. ಅಲ್ಲೇ ಗಂಗಮ್ಮನ ಗುಡಿಯ ಬಳಿ ಒಂದ್ ಕಲ್ಲಿರ್ತದೆ, ಕುಳಿತುಕೋತಾರೆ. ಮತ್ತೆ ಅಚ್ಚೋದ ಸರೋವರವನ್ನ ನೆನ್ಪು ಮಾಡ್ಕೋತಾರೆ. ಅವತ್ತಿನ ಕ್ಷಣ BA ಓದ್ತಿದ್ದಾಗ. ಈಗ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅಚ್ಚೋದ ಸರೋವರದ ಲಕ್ಷಣ ಈ ಕೆರೆಗೂ ಇದೆ ಅಂತ ಇವತ್ತಿಗೂ ಗಂಗಾಧರನ್ಗೆ ಅನ್ಸುತ್ತೆ. ರಂಗದಾಸ ಹೇಳ್ತಾನೆ, ಹಾಗಾದ್ರೆ ಒಪ್ತೀಯ ನೀನು ಅಂತಾನೆ. ಒಪ್ತೀನಪ್ಪ, ಆದ್ರೆ ಇಲ್ಲಿ ಕೊರತೆ ಆಗಿರೋದು ಚಂದ್ರಪೀಡ, ಕಾದಂಬರಿ, ಪುಂಡರೀಕ, ಮಹಾಶ್ವೇತೆ ಅವರಿಬ್ರೇ ಕೊರತೆ ಆಗಿರೋದಿಲ್ಲಿ ಎಂಬುದಾಗಿ ಹೇಳ್ತಾನೆ. ಅದಕ್ಕೇನಪ್ಪಾ, ಕಾದಂಬರಿ ಚಂದ್ರಪೀಡನಿಗೆ ಇನ್ನೇನೋ ಮದುವೆ ಆಗೋ ಹಂತದಲ್ಲಿದೆ ಅಂತಾನೆ ರಂಗದಾಸ. ಅದಕ್ಕೆ ಗಂಗಾಧರ, ಹಾಗಾದ್ರೆ ಪುಂಡರೀಕ ಮಹಾಶ್ವೇತೆ ಮದುವೆ ಯಾವಾಗಪ್ಪ ಅಂತಾನೆ. ಹೀಗೆ ಒಬ್ಬರಿಗೊಬ್ಬರು ಹಾಸ್ಯ ಚಟಾಕಿಯನ್ನ ಹಾರಿಸ್ತಾನೆ. ಅನ್ಕೋತಾರೆ, ನಮ್ಮಿಬ್ಬರಿಗೂ ಕೂಡ ಹುಚ್ಚಿಡ್ದಿದೆ ಕಣೋ, ಏನ್ ಇವತ್ ಮಾತಾಡ್ತಿದೀವಿ ಎಂಬುದಾಗಿ. ಆ ಮಾತನ್ನ ಅಲ್ಲಿಗೆ ನಿಲ್ಸಿ ಗಂಗಾಧರ ಅಂತಾನೆ, ನಾನಂತೂ ಎಕನಾಮಿಕ್ಸ್ ಬ್ಯೂರೋಗೆ ಅಪ್ಲಿಕೇಶನ್ ಹಾಕಿದ್ದೀನಪ್ಪ, ಇನ್ನು 1-2 ತಿಂಗಳಲ್ಲಿ ಕೆಲಸ ಸಿಗ್ಬೋದು, ಸರೋಜ ತಂದೆನೂ ಕೂಡ ಹಾಗೆ ಹೇಳಿದ್ದಾರೆ ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ರಂಗದಾಸ, ನಾನು ಕೂಡ ಕಾಲೇಜ್ನಲ್ಲಿ ಕೆಲಸ ಮಾಡ್ತೀನಿ ಕಣ, ನಮ್ಮೂರ್ ಕಾಲೇಜಲ್ಲಿ ಒಂದು ವೇಕೆನ್ಸಿ ಇದೆಯಂತೆ, ಪಕ್ಕದ ವಿಜಯಪುರ ಕಾಲೇಜಲ್ಲೂ ಕೂಡ ಒಂದು ಸೋಸಿಯಾಲಜಿ ಲೆಕ್ಚರ್ ಖಾಲಿ ಇದೆಯಂತೆ, 2ರಲ್ಲಿ ಎಲ್ಲಾದ್ರೂ ಒಂದ್ ಕಡೆ ನಾನ್ ಕೆಲಸ ಮಾಡ್ತೀನಿ ಕಣ, ನಮ್ಮೂರಲ್ಲೇ ಸಿಕ್ಕಿದ್ರೆ ಉತ್ತಮ
ಮನೆ ಕಡೆ ಓಡಾಡ್ಕೊಂಡು ಇರ್ಬೋದು ಎಂಬುದಾಗಿ ಕೆಲಸದ ಪ್ರಸ್ತಾಪವನ್ನ ಇಬ್ರು ಕೂಡ ಮಾಡ್ಕೊಳ್ತಾರೆ. ಅಷ್ಟರಲ್ಲಿ ರಂಗದಾಸ, ಎಲ್ಲ ಸರಿ ಕಣೋ, ಸರೋಜನ್ನ ಮದುವೆ ಆಗ್ತಿದೆಯಲ್ಲ, ಬ್ರಾಹ್ಮಣರು ಹುಡುಗಿ ಅಲ್ವಾ, ಬ್ರಾಹ್ಮಣರ ಮೇಲೆ ಸೀಡ್ ತೀರ್ಸ್ಕೊಳಕ್ಕೆ ಅಂತ ಏನಾರು ಹಾಕ್ತಿದ್ಯೇನೋ ಅಂತಾನೆ. ಅದಕ್ಕೆ ಗಂಗಾಧರ, ಹಾಗೇನಿಲ್ಲ ಕಣೋ, ಅಲ್ಲ ನಿನ್ಗೆ ಬ್ರಾಹ್ಮಣರ ಕಂಡೆ ಆಗ್ತಿರ್ಲಿಲ್ಲ, ಆ ದಿಸೆಯಿಂದಾಗಿ ಕೇಳ್ದಿ ಕಣೋ, ಯಾವತ್ತು ಹೇಳ್ತಿದ್ದೆ ಅಂತಾನೆ. ಅದಕ್ಕೆ ಗಂಗಾಧರ, ಏನೋ ಅವತ್ತು ಕೋಪದಲ್ಲಿ ಮಾತಾಡಿದೀನಿ ಕಣೋ, ಆತರ ಏನಿಲ್ಲ ಬಿಡು ಎಂಬುದಾಗಿ ಹೇಳ್ತಾನೆ. ಗಂಗಾಧರನ ಮನಸ್ಸು ಎಲ್ಲೆಲ್ಲೋ ಓಡಾಡುತ್ತೆ. ಸರೋಜೆ ಬ್ರಾಹ್ಮಣರ ಹೆಣ್ಣು ಮಗಳು, ಅಪ್ಪ ಸಿರಿವಂತ, ಆಸ್ತಿ ಇದೆ, ಒಬ್ಳೆ ಹೆಣ್ಣು ಮಗಳು, ಇದೆಲ್ಲವನ್ನ ಲೆಕ್ಕ ಹಾಕ್ತಾ ಕೊನೆಗೆ ಈ ಎಲ್ಲಾ ಕಾರಣಗಳು ಅವಳನ್ನ ಪ್ರೀತಿ ಮಾಡೋಕೆ ಮುಖ್ಯ ಆಗಿರ್ಬೋದು ಕೂಡ ಅಂತ ಅನ್ಕೋತಾನೆ. ಅಷ್ಟರಲ್ಲಿ ರಂಗದಾಸ, ಅಲ್ಲ ಕಣೋ, ನಿಮ್ಮ ಅಪ್ಪನ್ಗೆ ಜಾತಿ ಅಂದ್ರೆ ಆಗೋದಿಲ್ಲ, ಬ್ರಾಹ್ಮಣರ ಜಾತಿಯವರು ಮದುವೆ ಆಗ್ತೀನಿ ಅಂತೀಯ ಹೇಗೋ ಅಂತಾನೆ. ಅದೇ ಕಣೋ ಈಗ ಸಮಸ್ಯೆ ಆಗಿರೋದು, ಇದಕ್ಕೆ ಒಳ್ಳೆ ಉಪಾಯಗಳನ್ನೇ ಮಾಡ್ಬೇಕು ಎಂಬುದಾಗಿ ಇಬ್ರು ಉಪಾಯಗಳನ್ನ ಯೋಚಿಸ್ತಾ ಕುಳಿತುಕೋತಾರೆ. ಉಪಾಯ ಹೊಳೆಯುತ್ತೆ. ಅಲ್ಲಿಂದ ಎದ್ದು ಮನೆಗೆ ಹೊರಡ್ತಾರೆ. ಗಂಗಾಧರ ಮನೆಗ್ ಬಂದಿದ್ದಾನೆ. ಅಪ್ಪನಿಗೆ ಯಾವಾಗ ಈ ವಿಚಾರನ ಪ್ರಸ್ತಾಪ ಮಾಡ್ಬೋದು ಅಂತ ಕಾಯ್ತಿದ್ದಾನೆ. ಸಮಯ ಸಿಗುತ್ತೆ, ಮಾತುಕತೆ ಆರಂಭ ಮಾಡ್ತಾನೆ. ಅಪ್ಪ, ನಾನು ಕೆಲ್ಸಕ್ಕೆ ಅಪ್ಲೈ ಮಾಡಿದ್ದೀನಿ, ಅದೇ ನಾನು ಸರೋಜಾ ಅಂತ ಹೇಳಿದ್ನ ನನ್ನ ಕ್ಲಾಸ್ಮೇಟ್, ಅವಳ ತಂದೆನೆ ಇದಕ್ ಸಪೋರ್ಟ್ ಮಾಡ್ತಿದಾರಪ್ಪ ಹೇಳ್ತಾನೆ. ಅದಕ್ಕೆ ಉಗ್ರಪ್ಪ, ಸಂಬಳ ಎಷ್ಟು ಅಂತಾನೆ. 800ರಿಂದ 1000 ಇರುತ್ತೆ ಅಪ್ಪ ಅಂತಾನೆ. ಹಂಗಾದ್ರೆ ನಮ್ ಕುಲ್ದ ಕೆಲ್ಸ ಬಿಟ್ಟೆ ಅಂತ ಆಯ್ತು, ಆಯ್ತಾಯ್ತು ಏನೋ ಮಾಡು ಅಂತೇಳಿ ಹೊಡ್ತಾ ಇರ್ತಾನೆ. ಗಂಗಾಧರನಿಗೆ ವಿಷಯನೇ ಬಂದಿಲ್ವಲ್ಲ, ಏನ್ ಮಾಡೋದು ಅಂತ ಅಂತಾನೆ. ಅಷ್ಟರಲ್ಲಿ, ಅಪ್ಪ ನಾನು ಆ ಸರೋಜಳನ್ನ ಮದುವೆ ಆಗ್ಬೇಕು ಅಂತಿದ್ದೀನಿ ಅಂದ್ಬಿಡ್ತಾನೆ. ಉಗ್ರಪ್ಪ ಶಾಂತವಾಗಿ ಕೇಳ್ತಾನೆ, ಯಾವ ಜಾತಿ ಅವ್ರದು ಅಂತ ಹೇಳಿ. ಅದಕ್ಕೆ ಗಂಗಾಧರ, ಬ್ರಾಹ್ಮಣರು ಕಣಪ್ಪ ಅಂತಾನೆ. ಹಂಗ ಅಂತಿದ್ದಾಗೆ ಉಗ್ರಪ್ಪನ್ಗೆ ಕೋಪ ಬಂತು ನೋಡಿ, ಕಣ್ಣುಗಳು ಕೆಂಪು ಕಾಯ್ತವೆ. ಅಲ್ಲ ಕಣೋ, ನಿನ್ ಚಿಕ್ಕಪ್ಪನ್ಗಾದ್ ಗತಿ ನಿನಗೆ ಗೊತ್ತಿದೆ ತಾನೆ ಎಂಬುದಾಗಿ ನೆನ್ಪಿಸ್ತಾನೆ. ಗೊತ್ತಿದೆ ಅಪ್ಪ, ಅವನ್ ಧೈರ್ಯನ ಮೆಚ್ತೀನಿ ಅಂತಾನೆ. ಕುಲ್ ಬಿಟ್ಟು ಹೋದವ್ರಿಗೆ ಆಸ್ತಿ ಪಾಸ್ನಲ್ಲಿ ಒಂದು ಬಿಡುಗಾಸಿಲ್ಲ ಗೊತ್ತು ತಾನೆ ಅಂತಾನೆ ಅಪ್ಪ. ಅದಕ್ಕೆ ಗಂಗಾಧರ, ಬೇಡವೇ ಬೇಡ ಬಿಡಪ್ಪ, ನನ್ ಪಾಲನು ಕೂಡ ಗಿರ್ಜೆ ಕೊಟ್ಬಿಡು, ನಿನ್ ದುಡ್ಡಿನಿಂದೆ ನಾನ್ ಬದುಕ್ಬೇಕು ಅಂತೇನಿಲ್ಲ ಎಂಬುದಾಗಿ ಹೇಳ್ಬಿಡ್ತಾನೆ. ಉಗ್ರಪ್ಪನಿಗೆ ಕೋಪ ಬಂತು ನೋಡಿ, ಬಾಯ್ ಮುಚ್ಕೊಂಡು ಹೋಗೋ ಬೇವರ್ಸಿ ನನ್ನ ಮಗನೇ ಎಂಬುದಾಗಿ ಬೈತಾನೆ. ಇಷ್ಟ ಆಯ್ತು. ಉಗ್ರಪ್ಪ ಆ ಶಂಕರ ಹೇಗೆ ಆ ಒಂದು ಲಕ್ಷ್ಮಿಯನ್ನ ಮದುವೆ ಆದ, ಯಾರ ಮನೆಯಲ್ಲಿ ಆ ಹುಡುಗಿ ಪರಿಚಯ ಆದ್ಲು, ಆ ಕೆಲಸದ ಆಕೆಯನ್ನ ಹೇಗೆ ಒಪ್ಕೊಂಡ, ಇದೆಲ್ಲವನ್ನ ನೆನ್ಸ್ಕೊಳ್ತಿರ್ತಾನೆ. ಆಗ ಶಂಕರನನ್ನ ಹೊರಗಡೆ ಹಾಕಿದ್ದು ಲಾಭನೇ ಆಸ್ತಿ ವಿಚಾರದಲ್ಲಿ. ಆದ್ರೆ ಈಗ ಹೆತ್ತ ಮಗನನ್ನ ಹೊರಗ ಹಾಕಿದ್ರೆ ಲಾಭ ಇಲ್ವಲ್ಲ, ಜನ ಏನೇನೋ ಆಡ್ಕೊಳ್ತಾರಲ್ಲ ಅಂತೇಳಿ ಯೋಚನೆಗಳು ಶುರುವಾಗ್ತವೆ. ಒಂದು ಭಾನುವಾರ ಬಟವಾಡೆಯ ಸಮಯ ಬಂದಿದೆ. ಮೊದಲು ವೆಂಕಟಪ್ಪನಿಗೆ ಕೆಲಸದ ಬಟವಾಡೆಯನ್ನ ಮುಗಿಸ್ತಾರೆ. 3 ದಿನ ಕೆಲಸ ಮಾಡಿಲ್ಲ ಅವನು, 30 ರೂಪಾಯಿ ತೆಗಿಬೇಕು. ನಂಜುಂಡ ಲೆಕ್ಕ ಹಾಕಿ ಕೊಡ್ತಾನೆ. ವೆಂಕಟಪ್ಪ ತುಸು ಕೋಪದಿಂದ ಹೇಳ್ತಾನೆ, ಸ್ವಾಮಿ 1-2 ದಿನ ಜ್ವರ ಬಂದಿದ್ದು, ಮನ್ಸನ್ಗೆ ಕಾಯಿಲೆ ಬರ್ದೇನೆ ಸುಮ್ನಿರ್ತಾವ, ಕಂಪ್ನಿ ರೂಲ್ಸ್ ಪ್ರಕಾರ ನೀವು ರಜಾ ಕೊಡ್ಬೇಕು ಕೇಳ್ಬಿಡ್ತಾನೆ. ಉಗ್ರಪ್ಪನಿಗೆ, ಎಲ್ಲಾ ಹಲ್ಕ ನನ್ನ ಮಕ್ಕಳ, ಎಲ್ರೂ ಸಂಘಕ್ ಸೇರ್ಕೊಂಡು ನಂತವೇ ರೂಲ್ ಕೇಳ್ತೀರಾ ಎಂಬುದಾಗಿ ಕೋಪಿಸ್ಕೊಳ್ತಾನೆ. ಇವತ್ತು ರಜಾ ಕೇಳ್ತಾನೆ, ನಾಳಕ್ಕೆ ಬೋನಸ್ ಕೇಳ್ತಾನೆ, ಇನ್ನು ಏನೇನೋ ಕೇಳ್ತಾರೆ ಇವ್ರು ಎಂಬುದಾಗಿ ಕೋಪಿಸ್ಕೊಳ್ತಾನೆ. ಇದೆಲ್ಲ ರಂಗದಾಸನ ಕಿತಾಪತಿ ಅಂತ ಅನ್ಸುತ್ತೆ, ಹುಷಾರಾಗಿರ್ಬೇಕು ಕೂಡ ಅನ್ಕೋತಾನೆ. ಆ ನಂತರದಲ್ಲಿ ಚೌಡಪ್ಪನ ಸರದಿ ಬರುತ್ತೆ. ಚೌಡಪ್ಪ 2 ದಿನ ಕೆಲ್ಸಕ್ ಬಂದಿಲ್ಲ. ಅದಕ್ಕೆ ಚೌಡಪ್ಪ ಹೇಳ್ಬಿಡ್ತಾನೆ, ಯಜಮಾನ್ರೆ ಆ ದುಡ್ಡು ಮುರ್ಕೊಂಡು ಕೊಡಿ ಎಂಬುದಾಗಿ ಕೇಳ್ತಾನೆ. ಜೊತೆಗೆ, ನೋಡಿ ನನಗೆ ಕೆಮ್ಮು ಬಂದಿದೆ, ಆ ದಿಸೆಯಿಂದಾಗಿ ನಾನ್ ಬರೋಕ್ ಆಗ್ತಾ ಇಲ್ಲ, ನನ್ ಮಗ ಪಟ್ಟಣಕ್ಕೆ ಹೋಗ್ಬಿಟ್ಟು ರಕ್ತ ಪರೀಕ್ಷೆ, ತೊಂಟೆ ಪರೀಕ್ಷೆ ಎಲ್ಲ ಮಾಡಿಸ್ಬೇಕು ಅಂತಿದ್ದಾನೆ, ಆ ದಿಸೆಯಿಂದಾಗಿ ನಾನು ಬರೋದು ಕಷ್ಟ ಆಗ್ಬೋದು ಅಂತಾನೆ. ಅದಕ್ಕೆ ಉಗ್ರಪ್ಪ, ಏನೋ ನೀನ್ ಸ್ವಲ್ಪ ಹಾಸ್ಪಿಟ್ಲಿಗೆ ತೋರ್ಸು, ಇನ್ನು ಬರೋದೇನು ಬೇಡ ಎಂಬುದಾಗಿ ಹೇಳ್ಬಿಡ್ತಾನೆ. ಅವನ ಅಭಿಪ್ರಾಯದ ಪ್ರಕಾರ ಇವನು ಬಂದ್ರೆ ಹಾಸ್ಪಿಟ್ಲ್ ಖರ್ಚುನು ಕೂಡ ನನಗ್ ಕೇಳ್ಬಿಡ್ತಾನೇನೋ ಅಂತಕ್ಕಂತ ಭಾವದಲ್ಲಿ ಅವನನ್ನು ಹೊರಗಾಕ್ತಾನೆ. ಅಷ್ಟರಲ್ಲಿ ನಂಜುಂಡ ಮಾತಾಡ್ತಾನೆ, ಈ ಕೂಲಿ ನನ್ನ ಮಕ್ಕಳು ಈಗ ಬಲೆ ಕೊಬ್ಬಿ ಹೋಗವ್ರಪ್ಪ, ಎಲ್ರು ಕೂಡ ತಿಮ್ಮಪ್ಪನ್ ಸಹವಾಸ ಮಾಡವ್ರೆ, ವಾರಕ್ಕೊಂದ್ಸಾರಿ ಮೀಟಿಂಗ್ ಸೇರ್ತಾರಂತೆ, ಏನೇನೋ ಚರ್ಚೆ ಮಾಡ್ತಾರಂತೆ, ಎಲ್ರು ಕೂಡ ತುಂಬಾ ಕೊಬ್ಬಿಟ್ಟವ್ರಪ್ಪ ಎಂಬುದಾಗಿ ಕೋಪವನ್ನ ವ್ಯಕ್ತಪಡಿಸ್ತಾನೆ. ಬಟವಾಡೆ ಮುಗಿಯುತ್ತೆ. ನಂಜುಂಡ ಪ್ಯಾಂಟು ಶರ್ಟ್ ಹಾಕೊಂಡು ನಾನು ಸಿನಿಮಾಕ್ ಹೋಗಿ ಬರ್ತೀನಿ ಎಂಬುದಾಗಿ ಹೊಡ್ತಾನೆ. ಇದ್ ಕಡೆ ಗಂಗಾಧರನು ಕೂಡ ರೆಡಿಯಾಗಿ ಹೊಡ್ಲಿಕ್ಕೆ ಮುಂದಾಗ್ತಾನೆ. ಅಷ್ಟರಲ್ಲಿ ಯಾವುದೋ ಒಂದು ಕಾರ್ ಬಂದ್ ನಿಂತ್ಕೊಳ್ಳುತ್ತೆ. ಅವರು ಕೇಳ್ತಾ ಇದ್ದಾರೆ, ಇಲ್ಲಿ ಉಗ್ರಪ್ಪನ ಮನೆಯಲ್ಲಿ ಅಂತ. ನೋಡ್ತಾನೆ, ಸರೋಜಾಳ ತಂದೆ ಗೋಪಾಲ್ ರಾಯರು. ತಕ್ಷಣದಲ್ಲಿ ಓಡೋಗ್ತಾನೆ, ಬನ್ನಿ ಬನ್ನಿ
ಇದೇ ಉಗ್ರಪ್ಪನವ್ರ ಮನೆ, ನೀವೊಂದು ಪತ್ರ ಹಾಕಿದ್ರೆ ನಾನೇ ಬಸ್ ಸ್ಟ್ಯಾಂಡ್ ಬಂದ್ಬಿಡ್ತಿದ್ದೆ ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ಗೋಪಾಲರಾಯರು, ಇದೇನೋ ಈ ಊರಲ್ಲಿ ಉಗ್ರಪ್ಪನವ್ರ ಮನೆಯನ್ನ ಹುಡುಕ್ಬೇಕಾ, ಯಾರು ಕೇಳಿದ್ರು ಹೇಳ್ತಾರೆ ಬಿಡಿ ಎಂಬುದಾಗಿ ಹೇಳ್ತಾರೆ. ಇದು ಉಗ್ರಪ್ಪನ ಕಿವಿಗೆ ಬೀಳುತ್ತೆ. ಏನೋ ನಾನು ಅಷ್ಟೊಂದು ಫೇಮಸ್ಸಾ ಅಂತ ಹೇಳಿ ಬಂದಂತವ್ರನ್ನ ಬಹಳ ಆತ್ಮೀಯತೆಯಿಂದಲೇ ಒಳಗೆ ಕರ್ಕೊಂಡು ಹೋಗ್ತಾನೆ. ಒಳಗಡೆ ಗಿರ್ಜೆ ಒಂದ್ ಚಾಪೆ ಹಾಕ್ತಾಳೆ. ಗೋಪಾಲರಾಯನ ಹೆಂಡತಿ ಮತ್ತೆ ಸರೋಜಾ ಬಂದಿರ್ತಾರೆ, ಅವರು ಚಾಪೆ ಮೇಲೆ ಕೂರ್ತಾರೆ. ಇನ್ನು ಗೋಪಾಲರಾಯ ಪ್ಯಾಂಟ್ ಹಾಕಿರ್ತಾರೆ, ಕೆಳಗಡೆ ಕೂರಕ್ಕಾಗಲ್ಲ ಅಂತೇಳಿ ಗಂಗಾಧರ ಒಂದೆರಡು ಚೇರ್ ಅನ್ನ ತಂದು ಅಪ್ಪನಿಗೊಂದು ಮತ್ತೆ ಭಾವಿ ಮಾವನ್ಗೊಂದು ಕೊಡ್ತಾನೆ. ಗೋಪಾಲರಾಯರು, ಗಂಗಾಧರ ನಿಮ್ ವಿಷಯ ತುಂಬಾ ಹೇಳ್ತಾ ಇದ್ದ, ಅಂತೂ ಇವತ್ತು ರಜಾ ಅಲ್ವಾ, ಒಮ್ಮೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಬಂದೋ. ನೋಡಿ, ಇವಳು ನನ್ನ ಹೆಂಡತಿ, ಇವಳು ನನ್ ಮಗಳು ಸರೋಜಾ ಅಂತೇಳಿ ಎಂಬುದಾಗಿ ಮಾತಾಡ್ತಾನೆ. ಸರೋಜನ್ಗೆ ಕಣ್ಸನೆ ಮಾಡ್ತಾನೆ. ಅವಳು ಉಗ್ರಪ್ಪನ್ಗೋಗಿ ನಮಸ್ಕಾರ ಮಾಡ್ತಾಳೆ. ಅದೇ ಸಂದರ್ಭದಲ್ಲಿ ಗಂಗಾಧರ ಸರೋಜಾಗೆ ಕಣ್ಸನೆಯನ್ನ ಮಾಡ್ತಾನೆ. ಆಗ ಸರೋಜಾ ಸೂರಮ್ಮನ ಕಾಲಿಗೆ ನಮಸ್ಕಾರವನ್ನ ಮಾಡ್ತಾಳೆ. ಉಗ್ರಪ್ಪನ್ಗೆ ಅನ್ಸುತ್ತೆ, ಬ್ರಾಹ್ಮಣರಾದ್ರೂ ಕೂಡ ಗರ್ವ ಇಲ್ಲ, ಸಂಸ್ಕಾರ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಉಗ್ರಪ್ಪನಿಗೆ ಎಲ್ಲೋ ಒಂದ್ ಕಡೆ ಗೋಪಾಲರಾಯರು ನನಗೆ ಒಬ್ಳೆ ಮಗಳು ಅಂತ ಪರಿಚಯ ಮಾಡ್ಕೊಟ್ಟಿದ್ದು ನೆನ್ಪಕ್ ಬರುತ್ತೆ, ಬಹಳ ಉತ್ತಮ ಅಂತ ಅನ್ಸುತ್ತೆ. ಇನ್ನು ಗೋಪಾಲರಾಯ ಸತ್ತ ಮೇಲೆ ಆಸ್ತಿ ಎಲ್ಲ ಮಗಳಿಗೆ ಅರ್ಥಾತ್ ಗಂಗಾಧರನಿಗೆ ಅಂತ ಅನ್ಸುತ್ತೆ. ತಕ್ಷಣದಲ್ಲಿ ಗೌರಿಯನ್ನ ಹೋಗಿ ಕಾಪಿ ಮಾಡ್ಕೋ ಬಾರಮ್ಮ ಇವ್ರಿಗೆಲ್ರಿಗೂ ಎಂಬುದಾಗಿ ಹೇಳ್ತಾನೆ. ಆಗ ಗಂಗಾಧರ, ಸರೋಜಾ ಮನೆ ನೋಡುವಂತೆ ಬಾ ಎಂಬುದಾಗಿ ಮನೆ ನೋಡಲು ಕರ್ಕೊಂಡು ಹೋಗ್ತಾನೆ. ಜೊತೆಗೆ ಗಿರ್ಜೆಯು ಕೂಡ ಹೊಡ್ತಾಳೆ. ಎಲ್ಲೋ ಒಂದ್ ಕಡೆ ಮನೆಯೆಲ್ಲ ನೋಡ್ಕೊಂಡು ತೋರಿಸ್ಕೊಂಡು ಬರ್ತಾ ಇದ್ದಾರೆ. ಸೂರಮ್ಮನಿಗೆ ಅಂತ ಅನ್ಸುತ್ತೆ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಅಂತೇಳಿ. ಅವತ್ತಿನ ದಿನ ಈ ಸರೋಜಾ ತೆಳ್ಳಿಗೆ ಬೆಳಿಗ್ಗೆ ಇದ್ದದ್ರಿಂದ ಒಂದ್ ದಟ್ಟ ಹಸಿರು ಬಣ್ಣದ 1 ಇಂಚು ಜರಿ ಇದ್ದ ಮೈಸೂರು ಸಿಲ್ಕ್ ಸೀರೆಯನ್ನ ಹುಟ್ಟಿದ್ಲು. ಮುತ್ತಿನ ಲೋಲಾಕುಗಳಿದ್ದೋ, ಕತ್ತಿನಲ್ಲಿ ಮುತ್ತಿನ ಆಭರಣಗಳಿದ್ದೋ, ಮುಡಿಗೆ ಸುಗಂಧರಾಜ ಹೂವನ್ನ ಮುಡ್ದಿದ್ಲು. ಬಹಳ ಸುಂದರವಾಗೂ ಕೂಡ ಕಾಣಿಸ್ತಾ ಇದ್ಲು. ಉಗ್ರಪ್ಪ ಅಂತ ಅನ್ಕೋತಾನೆ, ಹುಡುಗಿ ಚಂದಾಗು ಅವಳೆ ಎಂಬುದಾಗಿ ಅನ್ಕೋತಾನೆ. ಗೋಪಾಲರಾಯರು ನೇರವಾಗಿ ವಿಷಯದ ಪ್ರಸ್ತಾಪವನ್ನ ಮಾಡ್ತಾರೆ. ನೋಡಿ ಉಗ್ರಪ್ಪ ಅವ್ರೆ, ಹುಡುಗ ಹುಡುಗಿ ಇಬ್ರು ಒಬ್ರಿಗೊಬ್ರು ಇಷ್ಟಪಟ್ಟವ್ರೆ. ನನಗೆ ಇರೋಳು ಒಬ್ಳು ಮಗಳು, ಆಸ್ತಿ ತುಂಬಾ ಇದೆ. ಇನ್ನು ಹುಡುಗನಿಗೆ ಮುಂದಿನ ವಾರದಲ್ಲೇ ಕೆಲ್ಸಕ್ಕೆ ಆರ್ಡರ್ ಬರ್ಬೋದು. ಕೆಲ್ಸಕ್ಕೆ ಸೇರಿದ ಮೇಲೆ ನನ್ ಮನೇಲೆ ಉಳ್ಕೋಬಹುದು, ಮನೆ ದೊಡ್ಡದಾಗಿದೆ, ಅಥವಾ ಹಾಸ್ಟೆಲ್ ಬೇಕಾದ್ರೆ ಇರ್ತೀನಿ ಅಂದ್ರೆ ಇರ್ಬೋದು, ನಂದೇನು ಅಭ್ಯಂತರ ಇಲ್ಲ. ಇನ್ನು ನಾನ್ ಮಾಡಿರೋ ಆಸ್ತಿ ಎಲ್ಲ ನನ್ನ ಮಗಳಿಗೆ ಅಲ್ವಾ, ನೀವು ದೊಡ್ಡ ಮನ್ಸ್ ಮಾಡಿದ್ರೆ ಮುಂದುವರಿಬಹುದು ನೋಡಿ ಎಂಬುದಾಗಿ ಕೇಳ್ತಾರೆ. ಉಗ್ರಪ್ಪನಿಗೆ ಅನ್ಸುತ್ತೆ, ಹೌದಲ್ವಾ, ಆಸ್ತಿ ಜೋರಾಗೆ ಇದೆ, ಬ್ರಾಹ್ಮಣರು ಬೇರೆ, ಲಾಭ ಎಲ್ಲಾ ಕಡೆಯಿಂದ ಇದೆ ಎಂಬುದಾಗಿ ಅನ್ಕೋತಾನೆ. ಕೊನೆಗೆ ಹೇಳ್ತಾನೆ, ಯೋಚನೆ ಮಾಡೋಣ, ನನ್ನ ಹೆಂಡತಿನೋ ಒಂದು ಮಾತು ಕೇಳಿ ಯಾವ್ದಕ್ಕೂ ತಿಳಿಸ್ತೀವಿ ಬಿಡಿ ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ಗೋಪಾಲರಾಯರು, ನೋಡಿ ಜಾತಕ ಬೇಕಾದ್ರೆ ನೋಡ್ಸ್ಕೊಳ್ಳಿ, ತಗೊಳ್ಳಿ ಜಾತಕನ ಎಂಬುದಾಗಿ ಸರೋಜಳ ಜಾತಕವನ್ನು ಕೂಡ ಕೊಡ್ತಾರೆ. ಅಷ್ಟರಲ್ಲಿ ಗೌರಿ ಬೆಳ್ಳಿ ಲೋಟಗಳಲ್ಲಿ ಕಾಫಿಯನ್ನ ತಂದು ಎಲ್ರಿಗೂ ಕೊಡ್ತಾಳೆ. ಸರೋಜಾ ಮತ್ತು ಗಂಗಾಧರ ಆತ್ಮೀಯವಾಗಿ ಮಾತಾಡ್ಕೊಳ್ತಿರ್ತಾರೆ. ಸೂರಮ್ಮನ್ಗಂತ ಅನ್ಸುತ್ತೆ, ಮದ್ವೆಗ್ ಮುಂಚೆ ಹೆಣ್ಣು ಹಿಂಗೆಲ್ಲ ಮಾತಾಡೋದಾ ಅಂತ ಅನ್ಸುತ್ತೆ. ತಕ್ಷಣದಲ್ಲಿ ಆ ಕಾಲುವೆ ಬೇರೆ ಈ ಕಾಲುವೆ ಬೇರೆ ಅನ್ಕೋತಾಳೆ. ಇಷ್ಟ ಆಯ್ತು, ಹುಡುಗಿ ನೋಡೋಕೆ ಚಂದ ಇದ್ದಾಳೆ, ಜಂಬಾ ಇಲ್ಲ, ನಮ್ ಮನೆಗೆ ತರ್ಬೋದು ಅಂತಾನು ಕೂಡ ಅನ್ಸುತ್ತೆ. ಗೋಪಾಲರಾಯರು ಹೊರಡುವ ಮುನ್ನ ಪ್ರಸ್ತಾಪ ಮಾಡ್ತಾರೆ, ನಿಮ್ಗೆಲ್ಲ ಒಪ್ಪಿಗೆ ಆದ್ರೆ ಮುಂದಿನ ತಿಂಗಳೇನೆ ಮುಹೂರ್ತ ಇಡೋಣ. ಯಾಕಂತ ಹೇಳಿದ್ರೆ ಈ ಪಟ್ಟಣದಲ್ಲಿ ಛತ್ರಗಳೆಲ್ಲ ಬೇಗ ಸಿಗೋದಿಲ್ಲ ನೋಡಿ. ಒಂದ್ ವೇಳೆ ಸಿಕ್ಕಿಲ್ಲ ಅಂದ್ರೆ ನಮ್ಮನೇನೆ ದೊಡ್ಡದಾಗಿದೆ, ಕಾಂಪೌಂಡ್ ಕೂಡ ಇದೆ, ಅಲ್ಲೇ ದೊಡ್ಡದಾಗಿ ಶಾಮಿಯಾನ ಹಾಕಿಸ್ಬಿಡ್ತೀನಿ ನೋಡಿ. ಜೊತೆಗೆ ಗಂಡಿನ ಕಡೆಯವರು ಬರೋಕೆ ಅಂತೇಳಿ ನಾನೇ ಬಸ್ಸನ್ನು ಮಾಡ್ತೀನಿ, ನೀವೇನು ತೊಂದರೆ ತಗೋಬೇಡಿ ಎಂಬುದಾಗಿ ಎಲ್ಲವನ್ನ ಹೇಳ್ತಾರೆ. ಅಷ್ಟಾಯ್ತು, ಮುತ್ತೈದರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಕಳಿಸ್ಕೊಡ್ತಾರೆ. ಅಂದಿನ ರಾತ್ರಿ ಬಹಳ ಹೊತ್ತು ಉಗ್ರಪ್ಪ ಸೂರಮ್ಮ ಯೋಚನೆಯನ್ನ ಮಾಡ್ತಾರೆ. ಬೇರೆ ಜಾತಿಯ ಹುಡುಗಿ ಬೇರೆ, ತಮ್ಮ ಜಾತಿಯವರು ಏನೇನಂತಾರೋ ಒಪ್ಪೋದಿಲ್ಲ, ಎಲ್ಲ ಪ್ರಸ್ತಾಪ ಆಗುತ್ತೆ. ಕೊನೆಗೆ ನಮ್ ಜಾತಿಯವರು ಮದುವೆಗೆ ಬರೋದಿಲ್ವಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಉಗ್ರಪ್ಪ ಒಂದ್ ಐಡಿಯಾ ಹೇಳ್ತಾರೆ, ನೋಡು ಒಂದ್ ಕೆಲ್ಸ ಮಾಡೋಣ, ಎಲ್ರಿಗೂ ಕೂಡ ಒಂದೊಂದು ಸೀರೆ ಒಂದೊಂದು ಕುಬಸದ ಕಣವನ್ನ ಕೊಟ್ಟು ಬಿಡೋಣ, ಎಲ್ಲ ಬಾಲ ಮುದುರ್ಕೊಂಡು ಮದುವೆಗೆ ಬರ್ತಾರೆ ಎಂಬುದಾಗಿ ಹೇಳ್ತಾನೆ. ಸೂರಮ್ಮನಿಗೆ ಇದು ಕೂಡ ಒಳ್ಳೇದೇ ಅಂತ ಅನ್ಸುತ್ತೆ. ಇಷ್ಟ ಆಯ್ತು, ಎರಡೂ ಕಡೆ ಒಪ್ಪಿಗೆ. ಗಂಗಾಧರ ಸರೋಜನ ಮದುವೆ ನಿಶ್ಚಯ ಆಗುತ್ತೆ. ಉಗ್ರಪ್ಪ ನೆಂಟರಿಷ್ಟರೆಲ್ಲ ಕರಿಬೇಕು, ಕರಿವಾಗ ಇವ್ರು ಬರಲ್ರು ಅಂತ ಹೇಳಿ ಒಂದು ಉಪಾಯವನ್ನ ಮಾಡಿರ್ತಾನೆ. ನೋಡಿ ಮದುವೆನಲ್ಲಿ ಉಡುಗೊರೆ ಇದೆ, ಅದನ್ನ ಸ್ವೀಕರಿಸ್ತೇನೆ, ಮತ್ತೆ ಮನೆಗೆ ವಾಪಸ್ ಆಗ್ಬೇಡಿ ಎಂಬುದಾಗಿ ಹೇಳ್ಬಿಟ್ಟಿರ್ತಾನೆ. ಜನ ಬೇಡ ಅಂದವರು ಕೂಡ ಉಡುಗೊರೆಗೆ ಅಂತ ಹೇಳಿ ಬರೋದಕ್ಕೆ
ಆರಂಭ ಮಾಡ್ತಿರ್ತಾರೆ. ಮದುವೆ ದಿನ ಬಂತು, ಎಲ್ರು ಕೂಡ ಉಡುಗೊರೆ, ಬ್ರಾಹ್ಮಣರ ಮದುವೆ ಬೇರೆ, ದೊಡ್ಡ ಮನೆತನ, ನೋಡ್ಬಿಡೋಣ ಅಂತೇಳಿ ಬಸ್ ಬೇರೆ ಬಂದಿರುತ್ತೆ. ಎಲ್ರು ಹತ್ತಿ ಹೊರಡ್ತಾರೆ. ಬರ್ತಾರೆ. ಮನೆ ಅಂತೂ ತುಂಬಾ ದೊಡ್ಡದಾಗಿದೆ, ಯಾವ್ದೋ ಸಿನಿಮಾಕ್ಕೆ ಬಂದಿದೀವಿ ಅಂತ ಅನ್ಸುತ್ತೆ. ಅಷ್ಟು ದೊಡ್ಡ ಮನೆ, ಅಲಂಕಾರ ಬೇರೆ ಅವತ್ತಿನ ದಿನ. ನೋಡಿ ಎಲ್ರು ಬೆರಗಾಗ್ತಾರೆ. ಸರೋಜಾ ಬೇರೆ ಅವತ್ತಿನ ದಿನ ಸರ್ವ ಅಲಂಕೃತ ಹುಡುಗಿಯಾಗಿದ್ದಾಳೆ. ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಸಾಕ್ಷಾತ್ ರತಿದೇವಿ ಇದ್ದಾಗೆ ಅವಳೆ ಎಂಬುದಾಗಿ ಅನ್ಕೊಂಡ್ರಂತೆ. ಎಷ್ಟೋ ಜನ ಎಷ್ಟು ಚಂದಾಗವಳೆ, ನಮ್ಮ ಗಂಗಾಧರ ಪುಣ್ಯ ಮಾಡಿದ್ದ ಎಂಬುದಾಗಿ ಮಾತಾಡ್ಕೊಂಡ್ರಂತೆ. ಇಷ್ಟೆಲ್ಲ ಮದುವೆಯ ಸಂದರ್ಭದಲ್ಲಿ ಮಾತುಕತೆ ನಡೀತಾ ಇದೆ. ರಂಗದಾಸನು ಕೂಡ ಮದುವೆಗೆ ಬಂದಿದ್ದಾನೆ. ನೋಡ್ತಾನೆ ಗಿರ್ಜೆ ಎಲ್ಲೂ ಕಾಣಿಸ್ತಾ ಇಲ್ಲ. ಹಾಗೇ ಹಿಂದೆ ಬರ್ತಾನೆ. ಅವಳೊಬ್ಳು ಹಿಂದೆ ಹೋಗಿ ಕುಳ್ತಿದ್ದಾಳೆ. ಬಂದ, ಗಿರ್ಜೆ ಯಾಕೆ ಒಬ್ಳೆ ಕುಳ್ತಿದೀಯಾ, ಮುಂದೆ ಹೋಗು ಕೇಳ್ತಾನೆ. ಅದಕ್ಕೆ ಗಿರ್ಜೆ, ನಾನ್ ಮುಂದೆ ಹೋಗುವಾಗಿಲ್ಲ ಅಲ್ಲ, ಅದಕ್ಕೆ ಇಲ್ಲೇ ಕುಳ್ತಿದ್ದೀನಿ ಹೇಳ್ತಾಳೆ. ಏನ್ ಗಿರ್ಜೆ, ಇದನ್ನೆಲ್ಲ ನೀನು ನಂಬ್ತೀಯಾ? ಆ ಕಾಲದಲ್ಲೇ ಇದ್ದೀಯಾ? ಹೋಗು ಮುಂದೆ, ಈ ಪುಟ್ಟಿನ ನಾನ್ ನೋಡ್ಕೋತೀನಿ, ನೀನ್ ಹೋಗು ಅಂತೇಳಿ ಪುಟ್ಟಿ ಎತ್ಕೊಂಡು ಇವನು ಹೊರಕ್ ಹೋಗ್ತಾನೆ. ಗಿರ್ಜೆ ಮುಂದೆ ಹೋಗ್ತಾಳೆ. ಮದುವೆ ಎಲ್ಲ ಏರ್ಪಾಟುಗಳು ಆಗ್ತಾ ಇದಾವೆ. ಆ ಸಂದರ್ಭದಲ್ಲಿ ಉಗ್ರಪ್ಪ ತಮ್ಮ ಬೀಗರಿಗೆ ಹೇಳ್ತಿದ್ದಾರೆ, ನಿಮ್ ಕಡೆ ಶಾಸ್ತ್ರ ಹೇಗಿದೆಯೋ ನಮ್ ಕಡೆ ಹಾಲು ಧಾರೆ ಆಗ್ಬೇಕು, ಅದೊಂದ್ ನಡ್ಸ್ಕೊಡಿ ಅಂದ್ರಂತೆ. ಅದಕ್ಕೆ ಬೀಗರು, ಅದಕ್ಕೇನಂತೆ, ಹಾಗೆ ಆಗ್ಲಿ ಎಂಬುದಾಗಿ ಹೇಳ್ತಾರೆ. ಧಾರೆ ಆಗುತ್ತೆ. ಮಧ್ಯಾಹ್ನದ ಊಟ ಆಯ್ತು. ಗಿರ್ಜೆ ಮತ್ತು ರಂಗದಾಸ ಒಂದ್ ಕಡೆ ಕುಳಿತುಕೋತಾರೆ. ಗಿರ್ಜೆ ಕೇಳ್ತಾಳೆ, ನಿಮ್ಮ ಅಪ್ಪನ್ಗೆ ಕ್ಷಯ ಅಂತ ಹೇಳ್ತಿದ್ದಲ್ಲ, ಹೇಗಿದ್ದಾರೆ ಈಗ ವಿಚಾರಿಸ್ಕೊತಾಳೆ. ಅದಕ್ಕೆ ರಂಗದಾಸ, ಹಾಸ್ಪಿಟ್ಲಿಗೆ ತೋರ್ಸಿದೀನಿ, ಮುಂದಿನ ವಾರ ರಿಪೋರ್ಟ್ ಬರುತ್ತೆ, ಒಂದಷ್ಟು ಟೆಸ್ಟ್ ಇಂಜೆಕ್ಷನ್ ಎಲ್ಲ ಡಾಕ್ಟ್ರು ಮಾಡ್ತಾ ಇದ್ದಾರೆ ಹೇಳ್ತಾನೆ. ಮತ್ತೆ ಕೇಳ್ತಾಳೆ, ನಿಂಗೆ ಕೆಲ್ಸ ಸಿಕ್ತಾ ಅಂತ. ಅದಕ್ಕೆ ಗಂಗಾಧರ ಹೇಳ್ತಾನೆ, ಮುಂದಿನ ವಾರವೇ ರಿಪೋರ್ಟ್ ಹಾಕ್ತೀನಿ, ಶಿವಪುರದಲ್ಲೇ ಕೆಲ್ಸ, ನಾನು ಓದಿದ್ನಲ್ಲ ಅದೇ ಕಾಲೇಜಲ್ಲಿ ಎಂಬುದಾಗಿ ಹೇಳ್ತಾನೆ. ಇಷ್ಟೆಲ್ಲವನ್ನ ಕೇಳಿಸ್ಕೊಂಡಂತ ಗಿರ್ಜೆ, ರಂಗದಾಸ ನಾನೊಂದ್ ಮಾತು ಹೇಳ್ತೀನಿ, ಬೇಸರ ಮಾಡ್ಕೋಬೇಡ, ನಿನ್ಗೆ ಹಣಕಾಸಿನ ಅವಶ್ಯಕತೆ ಇದ್ರೆ ನಾನ್ ದುಡ್ದ ಹಣವನ್ನ ಬ್ಯಾಂಕಲ್ಲಿ ಇಟ್ಟಿದ್ದೀನಿ, ಸಂಕೋಚ ಇಲ್ದೇನೆ ಕೇಳು ಎಂಬುದಾಗಿ ಹೇಳ್ತಾಳೆ. ರಂಗದಾಸನ ಕಣ್ಣಲ್ಲಿ ನೀರ್ ತುಂಬಿಕೊಳ್ಳುತ್ತೆ. ಆಗ್ಲಿ, ಬೇಕಾದ್ರೆ ಕೇಳ್ತೀನಿ ಅಂತ ಹೇಳಿ ಸುಮ್ನಾಗ್ತಾನೆ. ಮರುದಿನ ಎಲ್ರೂ ಊರಿಗೆ ಹೊರಡುವ ಸಂದರ್ಭ. ಅದೇ ಬಿಳಿ ಪೈಜಾಮ ಧರಿಸಿರ್ತಕ್ಕಂತ ರಂಗದಾಸ. ಗಿರ್ಜೆ ಕೇಳ್ತಾಳೆ, ನಿನ್ ಮದುವೆ ಯಾವಾಗ ರಂಗ ಎಂಬುದಾಗಿ. ತಕ್ಷಣದಲ್ಲಿ ರಂಗದಾಸ, ಆಗೋಣವಂತೆ, ಅದಕ್ಕೇನ್ ಅವಸರ, ಅಪ್ಪನಿಗೆ ಬೇರೆ ಹುಷಾರಿಲ್ಲ, ಮೊದಲು ಅವನು ಹುಷಾರಾಗ್ಬೇಕು ಎಂಬುದಾಗಿ ಹೇಳ್ತಾನೆ. ಒಬ್ಬರವ್ರನ್ನೊಬ್ಬರು ನೋಡ್ಕೊಳ್ತಾ ಇರ್ತಾರೆ. ರಂಗದಾಸ ಕೇಳ್ತಾನೆ, ಗಿರ್ಜೆ ನೀನು ಹೀಗೆ ಇದ್ಬಿಡ್ಬೇಕು ಅಂತ ಅನ್ಕೊಂಡಿದೀಯಾ ಅಂತ. ಗಿರ್ಜೆ ವಿಸ್ಮಯದಿಂದ ಅವನ್ನೇ ನೋಡ್ತಾ ಕೊನೆಗೆ ಹೇಳ್ತಾಳೆ, ಹೀಗೆ ಇದ್ಬಿಡ್ದಿದ್ರೆ ನನಗೆ ಬೇರೆ ಇನ್ಯಾವ ದಾರಿ ಇದೆ ರಂಗ ಅಂತಾಳೆ. ಎಲ್ಲರೂ ಊರಿಗೆ ಓಡ್ತಾರೆ. ರಂಗದಾಸನ ಮಾತ್ರ ಇದೊಂದು ಮಾತು ಕೊರಿತಾನೇ ಇದೆ, ನನ್ಗೆ ಇನ್ಯಾವ ಬೇರೆ ದಾರಿ ಇದೆ ಹೇಳು ಅಂತಕ್ಕಂತ ಮಾತು. ಇದಿಷ್ಟು 16ನೇ ದೃಶ್ಯ. ಈಗ 17ನೇ ದೃಶ್ಯಕ್ಕೆ ಹೋಗೋಣ. ದೊಡ್ಡ ಮನುಷ್ಯರ ಮನೆಗೆ ಸೇರಿದ ಹುಡುಗಿ ಅಂತೇಳಿ ಗಿರ್ಜೆಗೆ ಆಫೀಸ್ ನಲ್ಲಿ ಬೆಲೆ ಕೊಡ್ತಿರ್ತಾರೆ. ಕೆಲ್ಸ ಸರಾಗವಾಗಿ ನಡೀತಾ ಇದೆ. ಕಮಲೆ ಅವಳು ಜೊತೆಲೆ ಹೋಗ್ ಬರ್ತಿರ್ತಾರೆ. ಒಂದಿನ ಗಿರ್ಜೆ ಕೇಳ್ತಾಳೆ, ನೀನು ಬೇಗ ಮದುವೆ ಆಗ್ಬಿಡು ಕಮಲೆ ಎಂಬುದಾಗಿ. ಅದಕ್ಕೆ ಕಮಲೆ, ನಾನೇನೋ ರೆಡಿ ತಾಯಿ, ಆದ್ರೆ ಯಾವ ಹುಡುಗ ನನ್ನನ್ನ ಮೆಚ್ಚಿ ಮದುವೆ ಆಗ್ತಾನೆ ಎಂಬುದಾಗಿ ಪ್ರತ್ಯುತ್ತರ ಕೊಡ್ತಾಳೆ. ಇದಾಗಿ 1-2 ವಾರ ಕಳೆದಿರುತ್ತೆ. ಇಬ್ರು ಕೂಡ ಮಾತನಾಡ್ತಾ ಕಮಲೆ ಹೇಳ್ತಾಳೆ, ನಮ್ ಮನೆಗೆ ಆರ್ಸಪ್ಪನ್ ತಂದೆ ಬಂದಿದ್ರಂತೆ, ಅವ್ರ ಮಗನಿಗೆ ನಾನ್ ಕೇಳೋದಕ್ಕೆ ಅಂತ ಎಂಬುದಾಗಿ ಹೇಳ್ತಾಳೆ. ಗಿರ್ಜೆಗೆ ನಂಬೋಕಾಗ್ತಿಲ್ಲ. ಕಮಲಿನೇ ನೋಡ್ತಿರ್ತಾಳೆ. ಕಮಲಿ ಅದಕ್ಕೆ ಹೇಳ್ತಾಳೆ, ಇದುವರೆಗೂ ನನ್ ಮದುವೆ ಆಗುವಂತ ಯಾರು ಕೇಳಿರ್ಲಿಲ್ಲ. ಈಗ ಹಾಗಂತ ಹೇಳುವಷ್ಟರಲ್ಲೇ ಗಿರ್ಜೆ ಹೇಳ್ತಾಳೆ, ಅರಸಪ್ಪ ಒಳ್ಳೆಯವನು ಎಂಬುದಾಗಿ. ಅದಕ್ಕೆ ಕಮಲಿ, ಕೈ ಇಲ್ದೇವನ ಮದುವೆ ಆಗುವಂತೀಯ ಗಿರ್ಜೆ? ಅದಕ್ಕೆ ಗಿರ್ಜೆ ಹೇಳ್ತಾಳೆ, ನೋಡು ಅದು ನಿನ್ನಿಷ್ಟ ಕಮಲಿ, ಆದ್ರೆ ನಾನು ಒಂದ್ ಮಾತು ಹೇಳ್ತೀನಿ, ಅರಸಪ್ಪ ನಿನ್ನನ್ನ ಸುಖವಾಗಿ ಇಟ್ಕೋತಾನೆ ಅಂತ ನನ್ಗನ್ಸುತ್ತೆ. ಯೋಚನೆ ಮಾಡು, ನಾನು ಕೈ ಇದ್ದವ್ರನ್ನ ಮದುವೆ ಆಗಿ ಏನ್ ಸುಖ ಪಟ್ಟೆ ಎಂಬುದಾಗಿ ತನ್ನುವೆತನ್ನು ಕೂಡ ತೋಡ್ಕೋತಾಳೆ. ಹಾಗೇ ಮಾತನಾಡ್ಕೊಂಡು ಗಾಂಧಿ ಸರ್ಕಲ್ ಹತ್ರ ಬಂದು ಅವ್ರವ್ರ ಬೀದಿಗೆ ಡೈವರ್ಟ್ ಆಗ್ಬೇಕು. ಅಷ್ಟ್ರಲ್ಲಿ ಕಮಲೆ ಹೇಳ್ತಾಳೆ, ನಾನ್ ಎಷ್ಟು ದಿನ ಮನೆಗ್ ಬಾ ಅಂತ ಕರೆದಿದ್ದೀನಿ, ಒಂದಿನನೂ ಬರ್ಲಿಲ್ವಲ್ಲ ನೀನು ಅಂತಾಳೆ. ಗಿರ್ಜೆ ಯಾಕೋ ಅವತ್ತು ಇದ್ದಕ್ಕಿದ್ದಾಗೆ, ಹೌದಲ್ವಾ ನಡಿ ಈಗ ಬರ್ತೀನಿ ಎಂಬುದಾಗಿ ಸಡನ್ಲಿ ಹೇಳ್ಬಿಡ್ತಾಳೆ. ಇಬ್ರು ಕೂಡ ಮನೆ ಕಡೆಗೆ ಬರ್ತಾ ಇದ್ದಾರೆ. ಅನ್ಕೋತಾಳೆ, ನಾನು ರಂಗದಾಸನ್ ತಂದೆನ ನೋಡ್ಕೊ ಬರ್ತೀನಿ, ರಂಗದಾಸ ತಂದೆಗೆ ಹುಷಾರಿಲ್ಲ ಅಂತ ಹೇಳ್ತಿದ್ದ, ನೀನು ಮನೆಗ್ ನಡೆದಿರು, ನಾನ್ ನೋಡ್ಕೊ ಬಂದ್ಬಿಡ್ತೀನಿ ಎಂಬುದಾಗಿ ರಂಗದಾಸನ ಮನೆ ಕಡೆಗೆ ಹೋಗ್ತಾಳೆ. ಬರ್ತಾಳೆ. ಅದೇ ಗಟಾರದ ಮನೆ, ಚಿಕ್ಕ ಮನೆ. ಒಳಗಡೆ ಹೋಗ್ತಾಳೆ. ಚೌಡಪ್ಪ ಚಾಪೆ ಮೇಲೆ ಮಲಗಿದ್ದಾನೆ. ಅಲ್ಲಿ ಎಲ್ಲೋ ತಾನು
ಅವುಗಳನ್ನ ಹಾಕಲು ಪೀಕುದಾನಿ ಒಂದಿದೆ ಪಕ್ಕದಲ್ಲೇ, ಮಾತ್ರೆಗಳು ಅಲ್ಲೇ ಬಿದ್ದಿವೆ ಪಕ್ಕದಲ್ಲೇ. ಗಿರ್ಜೆ ಒಳ ಹೋದದ್ದನ್ನ ನೋಡಿದಂತ ಈ ಚೌಡಪ್ಪ, ಓ ಇದೇನ್ರವ್ವ ಇಷ್ಟು ದೂರ ಬಂದ್ಬಿಟ್ರಿ ಈ ಬಡವರ ಮನೆಗೆ ಎಂಬುದಾಗಿ ಹೇಳ್ತಾನೆ. ಜೊತೆಗೆ ಲೇ ನೋಡು ಯಾರು ಬಂದಿದ್ದಾರೆ ಎಂಬುದಾಗಿ ಪುಟ್ಟಮ್ಮನ್ನ ಕರೀತಾನೆ. ಪುಟ್ಟಮ್ಮ ಬಂದ್ ನೋಡ್ತಾಳೆ, ಗಿರ್ಜೆ ಬಂದಿದ್ದಾಳೆ, ಬನ್ರವ ಕುಳಿತುಕೊಳ್ಳಿ ಅಂತ ಹೇಳಿ ಮತ್ತೊಂದು ಅರುಕಲ್ಲು ಚಾಪೆ ಇರ್ತದೆ, ಆ ಒಂದು ಚೌಡಪ್ಪನ ಆಪೋಸಿಟ್ ಅಲ್ಲಿ ಚಾಪೆಯನ್ನ ಹಾಕಿ ಕೂರಿಸ್ತಾಳೆ. ಗಿರ್ಜೆ ಚೌಡಪ್ಪನ ಯೋಗಕ್ಷೇಮನ ವಿಚಾರಿಸ್ತಿರ್ತಾಳೆ. ಚೌಡಪ್ಪ ಕಾಫಿ ಗಿಫಿ ಮಾಡೇ ಎಂಬುದಾಗಿ ಹೇಳ್ತಾನೆ. ಅಷ್ಟರಲ್ಲಿ ಗಿರ್ಜೆ, ಕಾಫಿ ಏನೋ ನನಗ್ ಬೇಡ, ನಾನು ಹೀಗೆ ನೋಡೋಗೋಣ ಅಂತ ಬಂದೆ ಅಂತಾಳೆ. ಅದಕ್ಕೆ ಪುಟ್ಟಮ್ಮ, ಏನಿಲ್ರವ್ವ, ಆ ರಂಗದಾಸನು ಕೂಡ ಇನ್ನೇನ್ ಕಾಲೇಜ್ ಮುಗಿಯುತ್ತೆ ಬಂದ್ಬಿಡ್ತಾನೆ, ಅವನಿಗೂ ಮಾಡ್ಬೇಕು, ಇಬ್ಬರಿಗೂ ಆಗತ್ತೆ ಎಂಬುದಾಗಿ ಹೇಳ್ತಿರೋ ಆಗ್ಲೇ ರಂಗದಾಸ ಬರ್ತಾನೆ. ಕೈ ಕಾಲು ತೊಳ್ಕೊಂಡು ಬರ್ತಾನೆ. ಗಿರ್ಜೆ ಜೊತೆನಲ್ಲಿ ಮಾತಾಡ್ತಾ ಕುಳ್ತಿದ್ದಾನೆ. ಪುಟ್ಟಮ್ಮನ್ಗ ಅನ್ಸುತ್ತೆ ಇಬ್ರು ಕೂಡ ಇಷ್ಟೊಂದ್ ಸಲಿಗೆನ್ ಮಾತಾಡ್ತಿದ್ದಾರೆ, ಯಾರ್ ಏನ್ ಅನ್ಕೋತಾರೋ ಅಂತ. ಆದ್ರೂ ಕೂಡ ಅವಳೇನು ಮಾತಾಡಲ್ಲ. ರಂಗದಾಸ ಮಾತು ಮುಂದುವರಿಸ್ತಾನೆ. ಗಿರ್ಜೆ, ನಾವು ಮುಂದಿನ ತಿಂಗಳು ಬೇರೆ ಮನೆಗೆ ಹೋಗ್ತಿದೀವಿ. ಇದೇ ರಸ್ತೆಲಿ ಮುಂದಕ್ಕೆ ಮನೆ ಸ್ವಲ್ಪ ದೊಡ್ಡದಿದೆ, ರೂಮ್ ಇದೆ, ಹಜಾರ ಇದೆ, ಅಡುಗೆ ಮನೆ, ಬಚ್ಚಲ್ ಮನೆ ಸಪರೇಟ್ ಇದೆ. ಅಪ್ಪನ್ಗೂ ಕೂಡ ಅನುಕೂಲ ಆಗುತ್ತಲ್ಲ, ಅದಕ್ಕೆ ಹೀಗ್ ಮಾಡ್ದೆ ಅಂತಾನೆ. ಅಷ್ಟ್ರಲ್ಲಿ ಚೌಡಪ್ಪ, ಅಲ್ಲ ಕಣೋ, ನನ್ ಕೆಲ್ಸಕ್ಕೆ ಹೋಗೋಕೆ ದೂರ ಆಗಲ್ವೇನೋ ಅಂತಾನೆ. ಅದಕ್ಕೆ ರಂಗದಾಸ, ಅಪ್ಪ ನೀನ್ ಇನ್ಯಾವ ಕೆಲ್ಸಕ್ಕೂ ಹೋಗೋದ್ ಬೇಡ, ನೀ ಸುಮ್ನೆ ರೆಸ್ಟ್ ಮಾಡು ಅಂತಾನೆ. ಅದಕ್ಕೆ ಗಿರ್ಜೆನು ಕೂಡ ತಲೆ ಅಳ್ಳಾಡಿಸ್ತಾಳೆ. ಇಷ್ಟಾಯ್ತು ಅವಳು ಮಾತಾಡಿಸ್ಕೊಂಡು ಇನ್ನು ಕಮ್ಲಿ ಮನೆಗ್ ಬಂದು ಅವಳ ಮನೆಗೆ ಹೊರಟು ಬಿಡ್ತಾಳೆ. ಒಂದು ವಾರ ಮುಗ್ದಿದೆ. ಆಫೀಸ್ ಕೆಲ್ಸಕ್ಕೆ ಯಥಾವತ್ತಾಗಿ ಹೋಗ್ತಾಳೆ ಬರ್ತಾಳೆ. ರಂಗದಾಸ ಒಂದೊಂದ್ಸಾರಿ ಆಫೀಸ್ ಕೆಲ್ಸ ಮುಗಿಸಿದ್ರೆ ಜೊತೆನಲ್ಲಿ ಇವರು ಕೂಡ ಸಿಗ್ತಾರೆ, ಮಾತನಾಡ್ಕೊಂಡ್ ಬರ್ತಿರ್ತಾರೆ. ಇವತ್ತಿನ ದಿನ ಕಮಲೆಗೆ ಈ ಮದುವೆ ಫಿಕ್ಸ್ ಆಗಿರೋ ಸುದ್ದಿ ಗೊತ್ತಾಗಿರುತ್ತೆ ರಂಗದಾಸನ್ಗೆ. ಅದಕ್ಕೆ ರಂಗದಾಸ, ಕಂಗ್ರಾಟ್ಸ್ ಕಮಲೆ, ನಿಂಗ್ ಮದುವೆ ಫಿಕ್ಸ್ ಆಗಿದೆ ಅಂತಾನೆ. ಕಮಲೆಗೆ ಒಳ್ಳೊಳಗಡೆನೆ ಖುಷಿ ಆಗತ್ತೆ. ಗಿರ್ಜೆ ಮತ್ತೆ ತಂದೆಯ ಬಗ್ಗೆ ವಿಚಾರಿಸ್ಕೊತಾಳೆ. ಈಗ ಪರವಾಗಿಲ್ಲ ಗಿರ್ಜೆ, ಯಕ್ಷೆ ತೆಗಿಸ್ಬೇಕಂತೆ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀನಿ. ಅದು ಸರಿ, ಗಂಗಾಧರ ಪತ್ರಗಿತ್ರ ಬರೀತಾನ ಕೇಳ್ತಾನೆ. ಅದಕ್ಕೆ ಗಿರ್ಜೆ ಹೇಳ್ತಾಳೆ, ಬರೀತಾನೆ. ದಿನ ಅಳಿಯ ಮಾವ ಜೊತೆಲೆ ಹೋಗ್ತಾರಂತೆ, ಜೊತೆಲೆ ಬರ್ತಾರಂತೆ, ತನ್ನ ಮಾವ ಇವನು ಜೊತೆಲೆ ಮನೆಗ್ ಕರ್ಕೊ ಬರ್ತಾನಂತೆ ಎಂಬುದಾಗಿ ಹೇಳ್ತಾಳೆ. ಅದಕ್ಕೆ ರಂಗದಾಸ, ಅವಂದೇ ಒಂಥರ ಬದುಕು, ನಮ್ದೇ ಬೇರೆ ಎಂಬುದಾಗಿ ಅವಳನ್ನೇ ನೋಡ್ತಿರ್ತಾನೆ. ತಕ್ಷಣ ಕಮಲೆಗೆ ಅರ್ಥ ಆಗುತ್ತೆ, ಇವ್ರಿಬ್ರು ನಡುವೆ ನಾನ್ ಯಾಕೋ ಈಗಿದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ ಅವಳು ಮುಂದೆ ಹೊರಡ್ತಾಳೆ. ಇಬ್ರು ಮಾತನಾಡ್ಕೊಳ್ತಾ ಬರ್ತಿದ್ದಾರೆ. ಪುಟ್ಟಿಯ ಯೋಗಕ್ಷೇಮನ ವಿಚಾರಿಸ್ತಾನೆ. ಇನ್ನು ಹಲವಾರು ವಿಚಾರಗಳನ್ನ ಮಾತನಾಡ್ತಾ ಹೋಗ್ತಾನೆ. ಗಿರ್ಜೆಗಂತ ಅನ್ಸುತ್ತೆ, ಅನಾಥರನ್ನ ಗೌರವಿಸುವ ಇವನ ಈ ದೃಷ್ಟಿಕೋನ ಎಷ್ಟು ಒಳ್ಳೇದು, ಇವನ್ಗೆ ಎಷ್ಟು ಕೃತಜ್ಞತೆ ಅರ್ಪಿಸಿದ್ರು ಸಾಲದು ಅಂತ ಅನ್ಕೋತಾಳೆ. ಇದೇ ರೀತಿ ಪ್ರತಿದಿನ ಹೋಗೋದು ಬರೋದು ನಡೀತಾ ಇದೆ. ಒಮ್ಮೊಮ್ಮೆ ಗಿರ್ಜೆ ಆಫೀಸು ಬಿಡೋದು ಲೇಟ್ ಆದ್ರೆ ಆಫೀಸ್ ಒಳಗಡೆನೆ ಹೋಗ್ಬಿಡ್ತಾನೆ ರಂಗದಾಸ. ಇದನ್ನ ನೋಡಿದಂತ ಅಲ್ಲಿಯ ಜನ ಗುಸು ಗುಸು ಮಾತನಾಡ್ಕೊಳ್ಳೋದಕ್ಕೆ ಆರಂಭ ಮಾಡ್ತಾರೆ. ವಿಧವೆ ಹತ್ರ ಏನ್ ಕೆಲ್ಸ ಇವನ್ಗೆ ಶಿವಪುರದಲ್ಲಿ ಇನ್ಯಾರು ಸಿಗ್ಲಿಲ್ವೇನೋ ಎಂಬುದಾಗಿ ಮಾತನಾಡ್ಕೊಳ್ತಾರೆ. ಈ ಮಾತು ಕಮಲೆಗೆ ಗೊತ್ತಾಗುತ್ತೆ, ಗಿರ್ಜೆಗೂ ಅಲ್ಲಲ್ಲಿ ಗೊತ್ತಾಗುತ್ತೆ. ಆದ್ರೆ ಕಮಲೆ ಒಂದಿನ ಕೇಳ್ಬಿಡ್ತಾಳೆ, ಗಿರ್ಜೆ ಏನು ತಪ್ಪು ತಿಳಿಬೇಡ, ನೀನು ಸ್ವಲ್ಪ ಜೋಪಾನಾಗಿರು, ಎಲ್ರು ಕೂಡ ಏನೇನೋ ಮಾತನಾಡ್ಕೊಳ್ತಾ ಇದ್ದಾರೆ ಎಂಬುದಾಗಿ. ಅದಕ್ಕೆ ಗಿರ್ಜೆ ಹೇಳ್ತಾಳೆ, ಏನೇ ನಾವಿಬ್ರು ಚಿಕ್ಕಂದಿರಿಂದ ಜೊತೆಲಿ ಬೆಳೆದವರು, ಎಲ್ಲ ಏನ್ ಮಾತನಾಡ್ಕೊಳ್ತಾರೆ ಎಂಬುದಾಗಿ. ಅದಕ್ಕೆ ಕಮಲಿ ಹೇಳ್ತಾಳೆ, ಇದಿಷ್ಟೇನಾ, ಇನ್ನೇನು ಇಲ್ವಾ ಎಂಬುದಾಗಿ ಕೇಳ್ತಾಳೆ. ಗಿರ್ಜೆಗೆ ಗಾಬರಿ ಆಗುತ್ತೆ. ಏನೊಂದು ಉತ್ತರ ಕೊಡದಾಗೆ ಹಾಕ್ತಾಳೆ. ಕೊನೆಗೆ ಯೋಚನೆ ಮಾಡ್ತಾಳೆ, ಪ್ರೀತಿ, ಪ್ರೇಮ, ಅನುರಾಗ ಇವೆಲ್ಲ ಮೂಡ್ಬಿಡ್ತವೆ. ಇದು ರಂಗದಾಸ ನನ್ನ ನಡುವೆ ಇದೆ ಅಲ್ವಾ, ಇದನ್ನ ನಾವು ವ್ಯಕ್ತಪಡಿಸೋದಕ್ ಆಗ್ತಾ ಇಲ್ವಲ್ಲ. ಎಷ್ಟೊಂದು ಭಾವಗಳು ನಮ್ ನಡುವೆ. ಅವನ್ ಮಾತು ಕೇಳಿದ್ರೆ, ಅವನ್ ಸ್ವರ ಕೇಳಿದ್ರೆ, ಅವನ್ ಹೆಸರು ಕೇಳಿದ್ರೆ ನನ್ಗೊಂಥರ ಸಂಚಲನ ಆಗತ್ತೆ. ಇದ್ರೊಳಗಡೆ ಏನೋ ಇದೆ ಅಲ್ವಾ, ಅವನ ಸ್ಮರಣೆಯಿಂದಲೇ ನನಗೆ ಒಂದು ಸುಖದ ಅನುಭವ ಆಗತ್ತೆ ಅಲ್ವಾ, ಇದೆಲ್ಲವೂ ಏನಾಗದ್ರೆ ಎಂಬುದಾಗಿ ತನಗ್ ತಾನು ಯೋಚನೆ ಮಾಡ್ಕೊಳ್ತಾ ಬರ್ತಾಳೆ. ಮುಂದೆ ಒಂದೆರಡು ದಿನ ರಂಗದಾಸ ಆಫೀಸ್ ಬಳಿ ಬರೋದೇ ಇಲ್ಲ. ಎಲ್ಲೋ ಒಂದ್ ಕಡೆ ಗಿರ್ಜೆ ಹೊರಗೆ ನೋಡ್ತಿರ್ತಾಳೆ. ಕಮಲೆ ಗುರ್ತಿಸ್ತಾಳೆ. ಗಿರ್ಜೆ, ಏನದು ಬಾಗಿಲ್ ಕಡೆನೆ ನೋಡ್ತೀಯಾ ಅಂತಾಳೆ. ಏನಿಲ್ಲ ಕಣೆ, ಪುಟ್ಟಿಗೆ ಸ್ವಲ್ಪ ಹುಷಾರ್ಲಿಲ್ಲ, ಅದಕ್ಕೆ ನೋಡ್ತಾ ಇದೆ ಎಂಬುದಾಗಿ ಉತ್ತರವನ್ನ ಕೊಡ್ತಾಳೆ. ಆದ್ರೆ ಅವತ್ತಿನ ದಿನ ರಂಗದಾಸ ಬರ್ತಾನೆ. ಗಿರ್ಜೆಯ ಮುಖದಲ್ಲಿ ಮಂದಹಾಸ ಮೂಡುತ್ತೆ. ಕಮಲಿ ಅಬ್ಸರ್ವ್ ಮಾಡ್ತಾಳೆ. ಇವತ್ತು ಮಾತನಾಡ್ಕೊಂಡು ಮುಂದೆ ಬರ್ತಿದ್ದಾರೆ. ರಂಗದಾಸ ಹೇಳ್ತಾನೆ, ಗಿರ್ಜೆ, ನಮ್ ಪ್ರೊಫೆಸರು ಸಾಂಬಶಿವನ್ ಕಾಗದ ಬರ್ದಿದ್ದಾರೆ, ಥೀಸಿಸ್ ಬರೆಯೋಕೆ ಯಾವಾಗ ಬರ್ತೀಯ ಅಂತ ಕೇಳಿದ್ದಾರೆ ಎಂಬುದಾಗಿ ಹೇಳ್ತಾನೆ. ತಕ್ಷಣದಲ್ಲಿ ಗಾಬರಿಗೊಂಡವಳಂತೆ ಗಿರ್ಜೆ, ಹಾಗಾದ್ರೆ ಪಟ್ಟಣಕ್ಕೆ ಹೋಗ್ಬಿಡ್ತೀಯಾ
ಅಂತಾಳೆ. ಅದಕ್ಕೆ ರಂಗದಾಸ ಇಲ್ಲ, ಇನ್ನು ಒಂದ್ 2 ವರ್ಷ ಆ ಕಡೆ ಹೋಗಲ್ಲ ಎಂಬುದಾಗಿ ಹೇಳ್ತಾನೆ. ಅವಳಿಗೊಂಥರ ಸಮಾಧಾನ ಆಗತ್ತೆ. ಜೊತೆಗೆ ಈ ಭಾವನೆಗಳನ್ನ ಅನುಭವಿಸ್ತಕ್ಕಂತ ಗಿರ್ಜೆಗಂತ ಅನ್ಸುತ್ತೆ, ನಾನು ವಿಧವೆ, ಅವನ್ ಬಾಳನ್ನ ಹಾಳ್ ಮಾಡ್ತಾ ಇದ್ದೀನೇನೋ, ಅವನಿಗೆ ಯಾವ್ದಾರು ಒಂದ್ ಒಳ್ಳೆ ಹುಡುಗಿ ಸಿಕ್ಕಿ ಪಟ್ಟಣದಲ್ಲಿ ಮದುವೆ ಆಗ್ಲಿ, ನಾನ್ ಯಾಕೆ ಅವನನ್ನ ಬಾಳನ್ನ ಹಾಳ್ ಮಾಡ್ಬೇಕು ಎಂಬುದಾಗಿ ಯೋಚನೆ ಮಾಡ್ತಾಳೆ. ಗಾಂಧಿ ಸರ್ಕಲ್ ಬರ್ತಾರೆ. ಗಿರ್ಜೆ ಹೇಳ್ತಾಳೆ, ರಂಗ ಏನು ತಿಳ್ಕೊಬೇಡ, ಇನ್ ಮುಂದೆ ನೀನು ನನ್ನ ನೋಡೋಕೆ ಆಫೀಸ್ಗೆ ಬರ್ಬೇಡ ಎಂಬುದಾಗಿ ರಥ ಬೀದಿ ಕಡೆ ಹೊರಟು ಬಿಡ್ತಾಳೆ. ರಂಗದಾಸ ಅವತ್ತಿನ ಪತ್ರದಲ್ಲಿ ಏನ್ ಬರ್ದಿತ್ತು ಅಂತ ನೆನ್ಸ್ಕೊಳ್ತಾನೆ. ಆ ಸಾಂಬಶಿವನ್ ಬರೆದ ಪತ್ರದಲ್ಲಿ ಅವತ್ತಿನ ದಿನ ಯಾವ ಥೀಸಿಸ್ ವಿಚಾರನೂ ಇರ್ಲಿಲ್ಲ. ರಂಗದಾಸ, ಮದುವೆ ಯಾವಾಗ, ಹೇಗಿದ್ದೀಯಾ, ಪಟ್ಟಣದಲ್ಲೇ ಮದುವೆ ಆದ್ರೆ ನಾನ್ ಬರ್ತೀನಿ, ಹಳ್ಳಿನಲ್ಲಿ ಮದುವೆ ಆದ್ರೆ ಇನ್ವಿಟೇಷನ್ ಕಳ್ಸೋದನ್ನ ಮರಿಬೇಡ ಕಣೋ, ಜೊತೆಗೆ ನೀನ್ ನಂಬಿದ ಮೌಲ್ಯಗಳಿಗೆ ಎದ್ದು ನಿಲ್ಲುವ ಧೈರ್ಯ ನಿನ್ಗಿರ್ಲಿ ಕಣೋ ಎಂಬುದಾಗಿ ಬರ್ದಿರ್ತಾರೆ. ರಂಗದಾಸ ನೆನ್ಸ್ಕೊತಾನೆ, ನಂಬಿದ ಮೌಲ್ಯಗಳಿಗೆ ಎದ್ದು ನಿಲ್ಲುವ ಧೈರ್ಯ. ಗಿರ್ಜಿಯನ್ನು ನಾನು ಮೊದಲಿನಿಂದ ಪ್ರೀತಿಸ್ತಿದ್ದೆ. ಅವಳು ಈಗ ವಿಧವೆ, ಆದ್ರೂ ಕೂಡ ಅವಳು ನನ್ನ ಕಣ್ಣಿಗೆ ಹಿಂದಿನ ನಿರ್ಮಾಲ್ಯ ಪುಷ್ಪವೇ ಆಗಿದ್ದಾಳೆ. ನಾನು ಅವಳನ್ನ ದೂರ ಮಾಡ್ತೀನಿ. ಯಾಕಿರ್ಬೋದು? ಅವಳಿಗೊಂದ್ ಮಗು ಇದೆ ಅಂತ ತಾನೆ. ಆ ಮಗು ಏನ್ ತಪ್ಪು ಮಾಡ್ತು? ಆ ಮಗು ಇದೆ ಅನ್ನೋ ಒಂದು ಕಾರಣಕ್ಕೆ ಅವಳನ್ನ ದೂರ ಮಾಡೋದು ಎಷ್ಟು ಸರಿ? ಆ ಮಗು ತಂದೆ ಇಲ್ಲದ ಅನಾಥವಾಗಿ ಬೆಳೆಯೋದು ಎಷ್ಟು ಸಮಂಜಸ? ಗಿರ್ಜೆಗಾಗಿ ನಾನು ಬಹಳಷ್ಟು ತ್ಯಾಗ ಮಾಡ್ಬೇಕಾಗತ್ತೆ. ಹಲವಾರು ಜನ ಹಲವಾರು ಮಾತುಗಳಾಡ್ಕೊಳ್ತಾರೆ. ಇಬ್ಬರು ಕೂಡ ಈ ಮನೋಭಾವದಲ್ಲಿ ಇದ್ರೆ ನಾವು ವಿವಾಹ ಆಗ್ಬಹುದಲ್ಲ, ಇಲ್ದಿದ್ರೆ ಎಂಬುದಾಗಿ ತನ್ನ ಒಳಗೆ ಹಲವಾರು ವಿಚಾರಗಳನ್ನ ಮೆಲ್ಕು ಹಾಕ್ತಾ ಬರ್ತಾನೆ. ಅಷ್ಟರಲ್ಲಿ ತಿಮ್ಮಪ್ಪ ಬಂದು ಈಗಲನ್ನ ಮುಟ್ಟಿ, ರಂಗದಾಸ, ನಿನ್ನೆ ಮಾತಾಡ್ಸೋಣ ಅಂತಿದ್ದೆ. ನಾನು ಇವತ್ತು 2 ವಿಚಾರಗಳನ್ನ ನಿನ್ ಜೊತೆ ಪ್ರಸ್ತಾಪ ಮಾಡ್ಬೇಕು. ಅದರಲ್ಲಿ ಒಂದು ನೇಕಾರ ಸಹಕಾರ ಸಂಘವನ್ನ ಸ್ಥಾಪನೆ ಮಾಡೋದು ಎಂಬುದಾಗಿ ರಂಗದಾಸನಿಗೆ ಹೇಳ್ತಾನೆ. ರಂಗದಾಸ ಕೇಳ್ತಾನೆ, ಸಂಘದಲ್ಲಿ ಎಷ್ಟು ಜನ ಮೆಂಬರ್ಗಳಿದ್ದಾರೆ? ಅದಕ್ಕೆ ತಿಮ್ಮಪ್ಪ ಹೇಳ್ತಾನೆ, 452 ಇದ್ದಾರೆ. ಒಳ್ಳೇದೇ ಆಯ್ತು. ಈ ಸಹಕಾರ ಸಂಘಕ್ಕೆ ಒಂದು 100 ಜನ ಆದ್ರೂ ಸಾಕು. 100 ಜನ 100 ರೂಪಾಯಿ ಅಂತ ಹೇಳಿದ್ರು 10,000 ರೂಪಾಯಿ ಆಗುತ್ತೆ. ಅದು ದೊಡ್ಡ ಬಂಡವಾಳವೇ ಆಗುತ್ತೆ. ಆ ನಂತರದಲ್ಲಿ ಮುಂದುವರ್ಸ್ಕೊಂಡು ಹೋದ್ರಾಯ್ತು. ಒಂದ್ ಕೆಲಸ ಮಾಡೋಣ, ಒಂದು ಮೀಟಿಂಗ್ ಅನ್ನ ಕರೆದ್ಬಿಡೋಣ ಅಂತ ಹೇಳಿ ತೀರ್ಮಾನವನ್ನು ಮಾಡಿ, ಶಿವನಕೆರೆಯ ಬಲಬದಿಗೆ ಇದ್ದಂತ ಅರಳಿ ಮರ, ಅದರ ಪಕ್ಕದಲ್ಲಿ ನಾಗರಕಟ್ಟೆ, ಅಲ್ಲಿ ಎಲ್ರೂ ಸೇರ್ಬಿಡೋಣ ಅಂತ ಹೇಳಿ ತೀರ್ಮಾನ ಮಾಡಿ ಭಾನುವಾರ ಆದ್ರಿಂದ ಅಲ್ಲಿ ಸೇರ್ತಾರೆ. ಆಲ್ರೆಡಿ ಅಲ್ಲಿ ಎಷ್ಟೋ ಜನ ಬಂದಿರ್ತಾರೆ, ಬಟ್ಟೆ ಒಗೆಯೋದಕ್ಕೆ, ಆಡು ಕುರಿ ಮೇಯಿಸೋದಕ್ಕೆ ಅಂತ ಹೇಳಿ. ಇವರು ಒಂದ್ ಮೀಟಿಂಗ್ ಸೇರ್ತಾರೆ. ಆ ಕಡೆನೆ ಎಲ್ರು ನೋಡ್ತಾ ಇರ್ತಾರೆ. ಮೀಟಿಂಗ್ ಅಲ್ಲಿ ಮೊದಲು ತಿಮ್ಮಪ್ಪ ಮಾತನಾಡ್ತಾನೆ. ಆ ನಂತರದಲ್ಲಿ ರಂಗದಾಸ ಹೇಳ್ತಾನೆ, ಸಹಕಾರ ಸಂಘ ಕಟ್ಟೋದು ಬಹಳ ಉತ್ತಮ. ಯಾಕಂತ ಹೇಳಿದ್ರೆ ಕಷ್ಟದಲ್ಲಿ ಇದ್ದವರಿಗೆ ಸಾಲ ಕೊಡುತ್ತೆ. ಇನ್ನು ಮಗ್ಗದ ಸಾಮಾನುಗಳು, ರಾಟೆ, ಹರಟೆ, ಕಂಡಿಕೆ, ಲಾಳಿ ಮುಂತಾದವುಗಳನ್ನ ಯೋಗ್ಯದ ಬೆಲೆಗೆ ಒದಗಿಸಿಕೊಡುತ್ತೆ. ಇವೆಲ್ಲವೂ ಕೂಡ ಕಾರ್ಮಿಕರಿಗೆ ಬಹಳ ಉತ್ತಮನೂ ಕೂಡ ಆಗುತ್ತೆ ಎಂಬುದಾಗಿ ಹಲವಾರು ವಿಚಾರಗಳನ್ನ ಹೇಳ್ತಾನೆ. ಅಲ್ಲಿ ನೆರೆದಿರ್ತಂತ ನೇಕಾರರೆಲ್ಲರೂ ಕೂಡ ಮಾತನಾಡ್ಕೊಳ್ತಾರೆ. ಹೌದಲ್ವಾ, ಜೀತದ ನೊಗ ಕಳಚಿಕೊಂಡು ತಾವು ಸ್ವತಂತ್ರ ವ್ಯಕ್ತಿಗಳಾಗಿ ಬದುಕುವ ಕಲ್ಪನೆ ಎಷ್ಟೊಂದು ಚೆನ್ನ ಅಲ್ವಾ? ಯಾಕೆ ನಾವು ಸದಾಕಾಲ ಜೀತಗಾರರಾಗಿ ದುಡಿಬೇಕು? ನಾವೇ ಏನಾದ್ರೂ ಮಾಡ್ಬೋದಲ್ಲ ಸಾಲ ತೆಗೆದುಕೊಂಡು ಅಂತ ಅನ್ಸುತ್ತೆ. ಅಷ್ಟರಲ್ಲಿ ಎಲ್ರು ಕೂಡ ಓಕೆ ಅಂತಾರೆ. ಯಾರಾದ್ರೂ ಪ್ರಾಮಾಣಿಕರೊಬ್ರು ಅಧ್ಯಕ್ಷ ಆಗ್ಲಿಯಪ್ಪ ಎಂಬುದಾಗಿ ತಿಮ್ಮಪ್ಪ ಹೇಳ್ತಾನೆ. ತಿಮ್ಮಪ್ಪನಿಗೆ ನಾನಾದ್ರೂ ಪರವಾಗಿಲ್ಲ ಅಂತಕ್ಕಂತ ಭಾವ ಇರುತ್ತೆ. ಆದ್ರೆ ಎಲ್ರು ಕೂಡ ರಂಗದಾಸಪ್ಪ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ರಂಗದಾಸ, ನೋಡಿ, ನಾನು ಸರ್ಕಾರಿ ಕೆಲ್ಸದಲ್ಲಿದ್ದೀನಿ, ನನಗ್ ಜೊತೆಗೆ ಬೇರೆ ಕೆಲ್ಸಗಳೆಲ್ಲ ಇರ್ತಾವೆ, ಬೇಡ. ನೋಡಿ, ಅರಸಪ್ಪನ್ ತಂದೆ ಮರಿಯಪ್ಪ ಆಗ್ಬೋದಾ ಎಂಬುದಾಗಿ ಕೇಳ್ತಾನೆ. ಎಲ್ರು ಕೂಡ ಆಗ್ಬೋದು ಅಂತ ಹೇಳ್ತಾರೆ. ಸಹಕಾರ ಸಂಘ ಸ್ಥಾಪನೆ ಆಗತ್ತೆ. ಇದಿಷ್ಟು 17ನೇ ದೃಶ್ಯ. ಈಗ 18ನೇ ದೃಶ್ಯ ಜೊತೆಗೆ ಕೊನೆಯ ದೃಶ್ಯವನ್ನ ನೋಡೋಣ. ಮೂಡಲೆಯನ ಕಣ್ಣು ಕೆಂಪಗಾಗಿದ್ದಾವೆ. ಉಗ್ರ ಕೋಪವನ್ನ ತಾಳ್ತಾ ಇದ್ದಾನೆ. ಎಲ್ಲಾ ಬಡ್ಡಿ ಮಗನೇ, ಇವನು ಇಲ್ಲಿವರೆಗೂ ಬನ್ನ ಅಂತ ಕೋಪಿಷ್ಟನಾಗ್ತಿದ್ದಾನೆ. ಸಂಘ ಗಿಂಗ ಅಂತ ಮಾಡ್ಕೊಂಡು ನಮ್ಮನ್ನೇ ಮುಳುಗಿಸ್ತಾ ಇರೋ ಹಂಗೆ ಕಾಣ್ತಾ ಇದೆ ಅಲ್ಲ ಇವರು. ಮೊದಲು ಸಾವುಕಾರು ಅಂದ್ರೆ ಹೆಂಗಿತ್ತು? ಅವ್ರದೇ ದರ್ಪ. ಈ ಶಿವಪುರ ಪಾಳೆಗಾರರ ಊರು. ಆಗ ತಿಮ್ಮಪ್ಪ ನಾಯಕ ಅನ್ನೋನು ಇದ್ನಂತೆ. ಆ ಹಿನ್ನೆಲೆಯಲ್ಲಿ ಮಗ್ಗಗಳ ಮಾಲೀಕರು ತುಂಡು ಪಾಳೆಗಾರತನವನ್ನ ಮಾಡ್ಕೊಂಡು ಎಷ್ಟೋ ವರ್ಷದಿಂದ ರಾಜ್ಯಭಾರ ಮಾಡ್ಕೊಂಡು ಬರ್ತಾ ಇದ್ರು. ಹರಿತ್ ಪಂಚೆ, ಎದೆ ಕಾಣೋ ಬನಿಯನ್ನು ಹಾಕೊಂಡು ಹಲ್ಗಿಂತ ಬರ್ತಿದ್ದಂತ ಈ ಕಪ್ಪು ಮುಖಗಳು ಇವತ್ತು ಎದ್ದು ನಿಂತಿವೆ. ಈ ಹಾಳು ರಂಗದಾಸನಿಂದ.
ಆ ಬೋಸುಡ್ಕೆ ತಿಮ್ಮಪ್ಪನಿಂದ ಈಗ ಎಲ್ಲಾ ತಳ್ಕಂಬಳ್ಕ ಆಗ್ತಾ ಇದೆ. ಆ ಖಂಡಿಕೆ ಸುತ್ತೋ ಸಾಂಬಮ್ಮ ಹೆರಿಗೆ ಆಯ್ತು ಅಂತೇಳಿ 2 ತಿಂಗಳು ರಜಾ ಕೇಳ್ತಾಳೆ. ಮಲ್ಲಪ್ಪನ್ಗೆ ಜ್ವರ ಬಂತು ಅಂತ ಹೇಳಿ ಔಷಧಿ ಖರ್ಚು ಕೊಡಿ ಅಂತ ಕೇಳ್ತಾನೆ. ಎಲ್ರು ಕೂಡ ಕೊಬ್ಬೋಗಿದ್ದಾರೆ, ಬೆಳ್ದೋಗಿದ್ದಾರೆ, ಇವ್ರ ಮಟ್ಟ ಹಾಕ್ಲಿಲ್ಲ ಅಂದ್ರೆ ಆಗೋದಿಲ್ಲ ಎಂಬುದಾಗಿ ಮೂಡ್ಲಯ್ಯ ತಿಮ್ಮಪ್ಪ ಮತ್ತು ರಂಗದಾಸನ ಮೇಲೆ ಅತ್ಯಂತ ಕೋಪಿಷ್ಟನಾಗ್ತಾ ಇದ್ದಾನೆ. ಇದೇ ಸಂದರ್ಭದಲ್ಲಿ ವಾಟರ್ ಬೋರ್ಡ್ ನ ಗುಮಾಸ್ತನೊಬ್ಬ ಗಿರ್ಜೆ ರಂಗದಾಸ ಓಡಾಡ್ತಿರೋ ಸುದ್ದಿನೂ ಕೂಡ ಹೇಳ್ಬಿಡ್ತಾನೆ. ಉರಿತಾ ಇರೋ ಬೆಂಕಿಗೆ ತುಪ್ಪ ಸುರಿದಂಗಾಗತ್ತೆ. ಎಲ್ಲಾ ಇವನ ಗಿರ್ಜೆ ಜೊತೆ ಓಡಾಡೋಂಗಾಗ್ಬಿಟ್ನಾ, ಒಂದು ವೇಳೆ ಗಿರ್ಜೆ ಏನಾದ್ರೂ ಇವನನ್ನು ಮದುವೆ ಆಗ್ಬಿಟ್ರೆ ಅಂತ ಅನ್ಸುತ್ತೆ. ಇಬ್ರು ಧೈರ್ಯ ಮಾಡಿದ್ರೆ ಆಗೋಕ್ಕೂ ಎಸಲ್ಲ, ಆದ್ರೆ ಅವಳು ಇವನನ್ನ ವಿವಾಹವಾಗಿ ಸುಖವಾಗಿ ಬಾಳೋದನ್ನ ನಾನು ಕಲ್ಪಿಸ್ಕೊಳ್ಳೋಕ್ಕೂ ಆಗೋದಿಲ್ಲ, ಇದಕ್ಕೆ ಅಡ್ಡಿ ಮಾಡ್ಲೇಬೇಕು ಎಂಬುದಾಗಿ ನಿಶ್ಚಯ ಮಾಡ್ತಾನೆ ಮೂಡ್ಲಯ್ಯ. ಅದರಂತೆ ಇವನಿಗೆ ಬುದ್ಧಿ ಕಲಿಸ್ಲೇಬೇಕಲ್ಲ ಅಂತೇಳಿ ತನ್ನ ಚೇಲಾಗಳಿಗೆ ಚೂ ಬಿಡ್ತಾನೆ. ಜೊತೆಗೆ ಪ್ರಾಣ ಹೋಗ್ಬಾರ್ದ್ ಕಣ್ರೋ, ಪೊಲೀಸ್ ಕೇಸ್ ಆಗ್ಬಿಡುತ್ತೆ, ಕೈ ಕಾಲ ಚೆನ್ನಾಗಿ ತದ್ಕಿ ಎಂಬುದಾಗಿ ಕಳಿಸ್ತಾನೆ. ಜೊತೆಗೆ ಅವನ್ ಬಾಯಿನಲ್ಲಿ ಅವಳನ್ನ ಬಿಟ್ಟು ಬಿಡ್ತೀನಿ ಅನ್ನಿಸ್ಬೇಕು. ಅಂತೆಯೇ ಮೂಡಲಯ್ಯನ ಚೇಲಾಗಳು ಆ ಇಳಿ ಸಂಜೆಯಲ್ಲಿ ರಂಗದಾಸ ಬರುವ ಹಾದಿಯನ್ನೇ ಕಾಯ್ದು ಕುಳಿತುಕೋತಾರೆ. ರಂಗದಾಸ ಲೈಬ್ರರಿನಲ್ಲಿ ರೆಫರೆನ್ಸ್ ಎಲ್ಲ ಮುಗಿಸಿ ಸ್ವಲ್ಪ ಲೇಟ್ ಆಗಿ ಬರ್ತಾ ಇರ್ತಾನೆ. ಅದೇ ಹಾದಿಲಿ ಬರುವಾಗ ಇಬ್ರು ಕೂಡ ಅಟ್ಯಾಕ್ ಮಾಡ್ತಾರೆ. ಒಬ್ಬ ರಂಗದಾಸನ ಕೆನ್ನೆಗೆ ಪೈಡ್ ಅಂತ ಹೊಡಿತಾನೆ, ಇನ್ನೊಬ್ಬ ಬೆನ್ನಿಗೆ ಗುತ್ತಾನೆ. ರಂಗದಾಸನ ಬಾಯಲ್ಲಿ ಬಳ್ಳಂತ ರುದಿರ ಸುರ್ಕೊಳ್ಳುತ್ತೆ. ಕೈಯಲ್ಲಿದ್ದ ಪುಸ್ತಕಗಳು ಜಾರಿ ಬೀಳ್ತವೆ. ಅಷ್ಟರಲ್ಲಿ ರಂಗದಾಸ ಓ ರಾಮ ಓ ಸೋಮ ಬನ್ರೋ ಎಂಬುದಾಗಿ ಅವ್ರು ಎದುರಿಸೋದಕ್ಕೆ ಕರೀತಾನೆ. ಯಾರು ಬರಲ್ಲ. ಬಂದಿಂದ ಇಬ್ರು ಕೂಡ ಗಿರ್ಜವನ್ ತಂಟೆಗೆ ಬರೋದಿಲ್ಲ ಅಂತ ಹೇಳು ಬಿಟ್ಬಿಡ್ತೀವಿ ಎಂಬುದಾಗಿ ಹೊಡಿತಿರ್ತಾರೆ. ಅಷ್ಟರಲ್ಲಿ ಅದೇ ಹಾದಿಯಲ್ಲಿ ಮಗ್ಗದ ಕೆಲಸವನ್ನ ಮುಗಿಸಿ 4 ಹೋಗ್ತಿರ್ತಾರೆ. ರಂಗದಾಸನ ಶಬ್ದವನ್ನ ಕೇಳಿ ಓಡ್ ಬರ್ತಾರೆ. ಮರಿಯ ರಾಜ ಬೋರ ಸಂಘ ಬನ್ರೋ ಎಂಬುದಾಗಿ ಓಡ್ ಬಂದು ಈ ಚೇಲಗಳನ್ನ ಹಿಡ್ಕೋತಾರೆ. ಅಷ್ಟರಲ್ಲಿ ಇನ್ನೊಂದಷ್ಟು ಜನ ಸೇರ್ತಾರೆ. ಎಲ್ಲರೂ ಚೆನ್ನಾಗಿ ಇವ್ರಿಗೆ ಬಡಿದು ಅವರು ಹುಟ್ಟಿದ್ದಂತ ಪಂಚೆಯಿಂದಲೇ ಮರಕ್ಕೆ ಕಟ್ಟಿ ಹಾಕ್ತಾರೆ. ರಂಗದಾಸ ಬೇಡ ಬಿಟ್ಬಿಡಿ ಅಂತ ಹೇಳಿದ್ರು ಕೂಡ ನೀವು ಸುಮ್ಕಿರಿ, ಮತ್ತೆ ಇವರು ನೆನ್ಸ್ಕೋಬೇಕು, ಹಂಗ ಹೊಡಿತೀವಿ ಎಂಬುದಾಗಿ ಹೊಡಿತಿರ್ತಾರೆ. ಅವರಲ್ಲಿ ಒಬ್ಬ ಕಾರ್ಮಿಕ ಮಾತನಾಡ್ತಾನೆ, ರಂಗದಾಸಪ್ಪನವರ ಒಂದು ತೊಟ್ಟು ರಕ್ತ ಕೆಳಗ್ ಬಿದ್ರೆ ನಾವು 100 ಜನ ಉಟ್ಕೋತೀವಿ, ನೆನ್ಪಿರ್ಲಿ ಮಗನೇ ಎಂಬುದಾಗಿ ಹೇಳ್ತಾನೆ. ಈ ಮಾತನ್ನ ಕೇಳಿಸ್ಕೊಂಡಂತ ರಂಗದಾಸನಿಗೆ ಎಂಥ ಪ್ರೀತಿ ಇಟ್ಟಿದ್ದಾರೆ ನನ್ ಮೇಲೆ ಈ ಜನ ಎಂಬುದಾಗಿ ಕಣ್ತುಂಬಿ ಬರುತ್ತೆ. ಹೀಗೆಲ್ಲ ಆದ್ಮೇಲೆ ಅವ್ರನ್ನ ಬಿಟ್ಟು ಕಳಿಸ್ತಾರೆ. ರಂಗದಾಸ ಮನೆಗೆ ಬರ್ತಾನೆ. ತಾಯಿ ನೋಡ್ತಾಳೆ, ಪುಟ್ಟಮ್ಮ ಏನೋ ಇದು ಅಂತಾಳೆ. ಅಲ್ಲಿ ಎಲ್ಲೋ ಸ್ವಲ್ಪ ಎಡಗ್ ಬಿದ್ದೆ ಕಣವ ಅಂತೇಳಿ ಶುಶ್ರೂಷೆಗೆ ತನ್ನ ತಾಯಿಯನ್ನೇ ಕೇಳ್ತಾನೆ. ಆಕೆ ಕೆಲವು ಸೊಪ್ಪುಗಳನ್ನ ತಂದು ಔಷಧಿ ಮಾಡಿ ಕೊಡ್ತಾಳೆ. ಜೊತೆಗೆ ಪುಟ್ಟಮ್ಮನಿಗೆ ಇಂಗ್ಲಿಷ್ ಔಷಧಿಗೆ ಹೋಗ್ದೇನೆ ನನ್ನನ್ನೇ ಕೇಳದ್ನಲ್ಲ ಅನ್ನೋ ಒಂದು ದೃಷ್ಟಿಯಿಂದ ತಾನು ಮತ್ತೇನು ಕೇಳದೆ ಅವನಿಗೆ ಶುಶ್ರೂಷೆಯನ್ನ ಮಾಡ್ತಾಳೆ. ಮುಂದಿನ 3 ದಿನ ಅವನು ಕಾಲೇಜ್ ಕಡೆನೆ ಹೋಗಲ್ಲ, ಮತ್ತೆಲ್ಲೂ ಹೋಗಲ್ಲ. ಆದ್ರೆ ಶಾಂಬಶಿವನ್ ಬರೆದಂತ ಪತ್ರವನ್ನ ಮತ್ತೆ ಮತ್ತೆ ನೆನ್ಸ್ಕೊಳ್ತಾನೆ. ತಾನು ನಂಬುವ ಮೌಲ್ಯಗಳಿಗೆ ಬೆಲೆ ಕೊಡಬೇಕು. ಕೊನೆಗೆ ಒಂದು ನಿರ್ಧಾರಕ್ಕೆ ಬರ್ತಾನೆ, ತಡ ಮಾಡಬಾರ್ದು, ಗಿರ್ಜೆ ಜೊತೆ ಮಾತಾಡ್ಲೇಬೇಕು, ಗಿರ್ಜೆಯನ್ನ ಒಬ್ಬಂಟಿಯಾಗಿ ಕರೆಸಿ ಮನಸ್ಸೋ ಇಚ್ಛೆ ಮಾತಾಡ್ಬಿಡ್ಬೇಕು ಎಂಬುದಾಗಿ ಅನ್ಕೊಂಡು ನಾನು ಹಿಂದೆ ಮಾಡಿದ ತಪ್ಪನ್ನ ಈಗ ಮಾಡಬಾರ್ದು, ಹಿಂದೆ ಸರ್ವಸ್ವವನ್ನು ಕಳ್ಕೊಂಡೆ, ಈಗ ಆಗಾಗ್ಬಾರ್ದು, ತಾನು ನಂಬುವ ಮೌಲ್ಯಗಳಿಗೆ ಜೀವನದಲ್ಲಿ ಸ್ಥಾನ ಕೊಡುವ ಕಿಚ್ಚು ನನ್ಗಿರ್ಬೇಕು, ತಾನಿನ್ನು ತಡ ಮಾಡಬಾರ್ದು, ಒಂದು ಗಳಿಗೆಯೂ ತಡ ಮಾಡಬಾರ್ದು ಎಂಬುದಾಗಿ ಮತ್ತೆ ಮತ್ತೆ ಅಂದ್ಕೊಂಡು ಗಿರ್ಜೆಗೆ ಒಂದು ವಿಚಾರವನ್ನ ಮುಟ್ಟಿಸ್ತಾನೆ. ಅದು ಏರಿ ಹತ್ರ ಕಾಯ್ತಿರ್ತೀನಿ, 8 ಗಂಟೆ ಹೊತ್ತಿಗೆ ನೀನು ಬಂದ್ಬಿಡು, ನಾವಿಬ್ರು ಮಾತಾಡ್ಬೇಕು ಎಂಬುದಾಗಿ ಹೇಳಿ ಕಳಿಸ್ತಾನೆ. ಗಿರ್ಜೆಗೆ ಈ ಸುದ್ದಿಯನ್ನ ಕೇಳಿ ತಾನೂ ಕೂಡ ಮನ್ಸೋ ಇಚ್ಛೆ ಮಾತಾಡ್ಬಿಡ್ಬೇಕು ಅಂತ ಅನ್ಸಿ ಹೆಚ್ಚು ದಿನ ಹೀಗೆ ಸಂಕಟದಿಂದ ಬದುಕಬೇಕೆಂಬ ಆಸೆಯೂ ತನಗಿಲ್ಲ. ಒಂದು ನಿರ್ಧಾರ ಮಾಡಿಯೇ ಬಿಡ್ಬೇಕು ಅಂತ ಹೇಳಿ ಹೊರಡೋದಕ್ಕೆ ಆರಂಭ ಆಗ್ತಾಳೆ. ಭಾನುವಾರ ಬೆಳಿಗ್ಗೆ ಗಿರ್ಜೆ ತಾಯಿಗೆ ಹೇಳ್ತಾಳೆ, ಅವ್ವ ನಾನು ಕಮಲೆ ಜೊತೆ ಮುನೇಶ್ವರನ ಗುಡಿಗೆ ಹೋಗ್ ಬರ್ತೀನಿ ಎಂಬುದಾಗಿ. ಹೇಗೋ ಮುಂದಿನ ವಾರ ಕಮಲೆ ಮದುವೆ ಆದಿಸೆಂದಾಗಿ ಈ ವಾರ ಪೂಜೆ ಮುಗಿಸ್ಕೊಂಡ್ ಬಂದ್ಬಿಡ್ತೀವಿ ಕಣವ್ವ ಎಂಬುದಾಗಿ ಹೇಳ್ತಾಳೆ. ಸೂರಮ್ಮ ಅದಕ್ಕೇನಂತೆ ಹೋಗ್ಬಾರೆ, ಪುಟ್ಟಿನು ಕರ್ಕೊಂಡೋಗೆ ಅಂತಾಳೆ. ಅದಕ್ಕೆ ಗಿರ್ಜೆ, ಇಲ್ಲವಾ ಅಷ್ಟು ದೂರ ನಡ್ಸ್ಕೊಂಡು ಅವಳನ್ನ ಹೋಗೋಕ್ ಆಗೋದಿಲ್ಲ, ಅವಳು ಇರ್ಲೇ ಇರ್ಲಿ, ನಾನು ಹೋಗ್ ಬರ್ತೀನವ ಎಂಬುದಾಗಿ ಹೇಳ್ತಾಳೆ. ಎಲ್ಲೋ ಒಂದ್ ಕಡೆ ಗೌರಿನೂ ಕೂಡ ಈ ಗಿರ್ಜೆ ಜೊತೆನಲ್ಲಿ ಕಳ್ಸ್ಕೊಡೋಣ ಅಂತ ಅನ್ಸುತ್ತೆ. ಆದ್ರೆ ಮನೆ ಕೆಲ್ಸ ಯಾರು ಮಾಡೋದು, ಆ ದಿಸೆಯಿಂದಾಗಿ ಬೇಡ ಅಂತ ಅನ್ಸುತ್ತೆ. ಜೊತೆಗೆ ಗಿರ್ಜೆಗೆ ಹೇಳ್ತಾಳೆ, ಗಿರ್ಜೆ ಮೊದ್ಲೇ ಹೇಳಿದ್ರೆ ಆ ಜಟಕಾ ಸಾಬಿಗೆ ಹೇಳಿ ಗಾಡಿ ಏರ್ಪಾಡ್ ಮಾಡ್ತಿದ್ನಲ್ಲೇ ಎಂಬುದಾಗಿ. ಆದ್ರೆ ಗಿರ್ಜೆ ಅದೇನು ಬೇಡವಾ,
ನಾನು ಕಮಲೆ ಜೊತೆ ನಡ್ಕೊಂಡೆ ಹೋಗ್ತೀನಿ ಎಂಬುದಾಗಿ ಹೊರಡ್ತಾಳೆ. ಬರ್ತಾಳೆ, ಕಮಲೆ ಮನೆಗೆ ಹೋಗ್ಬೇಕು, ಟೈಮ್ ನೋಡ್ತಾಳೆ, 8 ಗಂಟೆಗೆ 10 ನಿಮಿಷ ಇದೆ, ಬೇಡ ಬೇಡ ಈಗ ಅಂತ ಹೇಳಿ ಕೆರೆಯ ಕಡೆಗೆ ಹೊರಡ್ತಾಳೆ. ಕೆರೆಯ ಕಡೆ ಹೋಗ್ತಾಳೆ, ಎಲ್ರು ಜನ ಬರ್ತಾ ಇದ್ದಾರೆ, ನೋಡ್ತಾಳೆ, ರಂಗದಾಸ ಎಲ್ಲೂ ಕಾಣಿಸ್ತಾ ಇಲ್ಲ. ಹಾಗೇ ಮುಂದೆ ಬರ್ತಾಳೆ, ಏರಿಯ ಮಂಟಪ ಒಂದರಲ್ಲಿ ಕುಳಿತಿರ್ತಾನೆ. ಗಿರ್ಜೆಯನ್ನು ನೋಡಿದ ತಕ್ಷಣ ನಗು ನಗುತ್ತಾ ಎದ್ದು ಬರ್ತಾನೆ. ಅಲ್ಲಿಂದ ಇಬ್ರು ಜೊತೆಯಾಗಿ ಮುನೇಶ್ವರನ ಗುಡಿಯ ಕಡೆಗೆ ಹೆಜ್ಜೆ ಹಾಕ್ತಾರೆ. ವಿಶಾಲವಾದ ಗೋಣಿ ಮರ, ಮುನೇಶ್ವರನ ಹುತ್ತವಿದ್ದ ಕಲ್ಲು ಮಂಟಪ ಕಣ್ಣಿಗೆ ಬಿದ್ದಾಗ ರಂಗದಾಸ ಅಂತೂ ಬಂದೋ ಅಂತಾನೆ. ಗಿರ್ಜೆ, ಒಂದ್ಸಾರಿ ನಾವು ಜಟ್ಕಾ ಕಾಡಿನಲ್ಲಿ ಬಂದಿದ್ವಿ, ನೀನು ಕೂಡ ನಿಮ್ಮವನ್ ಜೊತೆ ಪೂಜೆಗೆ ಅಂತ ಬಂದಿದ್ದೆ, ನೆನ್ಪಿದೀಯಾ ಅಂತಾಳೆ. ಅದಕ್ಕೆ ರಂಗದಾಸ, ನೆನ್ಪಿಲ್ದೇನೆ ಏನು ಗಿರ್ಜೆ, ಬಹುಶಃ ಅವತ್ತೇ ಅಂತ ಕಾಣಿಸುತ್ತೆ, ರಂಗನಾಗಿದ್ದವನು ನಿಜವಾದ ದಾಸನಾಗಿದ್ದು ಅಂತಾನೆ. ಗಿರ್ಜೆಗೋ ಒಂಥರ ಹುಸಿ ಕೋಪ, ಹೋಗೋ ಏನೇನೋ ಮಾತನಾಡ್ತೀಯ ಅಂತಾಳೆ. ಇವತ್ತಿನ ದಿನ ಅಂದಿನ ತರದಲ್ಲಿ ಯಾರು ಬಾಲೆಯರಿಲ್ಲ, ಬಾಲಕರಿಲ್ಲ, ಇವರಿಬ್ಬರೇ ಇದ್ದಾರೆ. ಅಂದಿನಂತೆ ಇವತ್ತು ಕೂಡ ಗಿರ್ಜೆ ಆ ಹುತ್ತಕ್ಕೆ ಪೂಜೆಯನ್ನ ಮಾಡ್ತಿದ್ದಾಳೆ. ಹಣ್ಣು ಹೂವು ಎಲ್ಲವನ್ನ ಹಾಕಿ ಪೂಜೆಯನ್ನ ಮುಗಿಸಿ ಕುಂಕುಮವನ್ನ ತೆಗೆದುಕೊಂಡು ಹಣೆಗಿಟ್ಕೋತಾಳೆ. ನಂತರದಲ್ಲಿ ನೈವೇದ್ಯಕ್ಕೆ ಅಂತ ಇರಿಸಿದ್ದಂತ ಬಾಳೆಹಣ್ಣು, ತೆಂಗಿನಕಾಯಿನ ತೆಗೆದುಕೊಂಡು ರಂಗದಾಸ ಇರುವ ಕಡೆಗೆ ಬರ್ತಾಳೆ. ರಂಗದಾಸ ಮುಗುಳ್ನಗುತ್ತಾ, ನೈವೇದ್ಯ ಕೊಡು ಅಂತಾನೆ. ಗಿರಿಜೆ ಮೊದಲಿಗೆ ಬಾಳೆಹಣ್ಣನ್ನ ಅವನಿಗೆ ಕೊಟ್ಟು ನಂತರದಲ್ಲಿ ಒಂದು ಕಲ್ಲಿಗೆ ಕಾಯನ್ನ ಜಜ್ಜಿ ಕಾಯಿ ಕೊಡ್ತಾ, ಇನ್ನಷ್ಟು ಬೇಕಾ ಅಂತಾಳೆ. ರಂಗದಾಸ ಅಂದಿನ ಕಡಲೆಪುರಿ ಕೊಟ್ಟಾಗ ಪ್ರಶ್ನೆ ಮಾಡಿದ್ದ ನೆನ್ಸ್ಕೊತಾನೆ, ಎಷ್ಟು ಬೇಕಂದ್ರೆ ಕೊಡ್ತೀಯ ಗಿರ್ಜೆ ಅಂತಾನೆ. ತಕ್ಷಣ ಅವಳ ತುಟಿಗಳು ಅದರ್ತವೆ, ಮೈಯಲ್ಲಿ ಒಂಥರ ಮಿಂಚಿನ ರೋಮಾಂಚನ ಆಗತ್ತೆ. ತಕ್ಷಣದಲ್ಲಿ ರಂಗದಾಸ ಅಂತಾನೆ, ಇನ್ನಿಲ್ಲಿ ಭಕ್ತಾದಿಗಳು ಬರ್ಬೋದು, ಈ ಜಾಗ ಸರಿ ಇಲ್ಲ, ಬಾ ಮುಂದೆ ಒಂದು ಹೊಂಗೆ ಮರ ಇದೆ, ಅಲ್ಲಿ ಕುಳಿತುಕೊಂಡು ಮಾತಾಡೋಣ ಅಂತೇಳಿ ಕರ್ಕೊಂಡು ಹೊರಡ್ತಾನೆ. ಹೋಗ್ತಾ ಹೋಗ್ತಾ ರಂಗದಾಸ ಬುಟ್ಟಿಯಲ್ಲಿದ್ದ ತೆಂಗಿನಕಾಯಿ ಕೈ ಹಾಕಿ ಎತ್ಕೊಳ್ತಿರ್ತಾನೆ. ಗಿರ್ಜೆ ಹೇಳ್ತಾಳೆ, ಅಪ್ಪ ಮನೆಗೆ ಪ್ರಸಾದ ತಗೋಗ್ಬೇಕು, ಸ್ವಲ್ಪ ಉಳ್ಸಪ್ಪ ಎಂಬುದಾಗಿ ಕೇಳ್ಕೊತಾಳೆ. ಇಬ್ಬರು ಹೊಂಗೆಯ ಮರದ ನೆರಳಲ್ಲಿ ಕುಳ್ತವ್ರೆ. ಯಾರೋ ಮಾತನ್ನ ಮುಂದುವರಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದ್ದಕ್ಕಿದ್ದಂಗೆ ರಂಗದಾಸ ನುಡಿತಾನೆ, ನಾವಿಬ್ರು ಮದುವೆ ಆಗ್ಬಿಡೋಣ ಗಿರಿ. ಗಿರ್ಜೆಗೆ ಜನ್ಮ ಜನ್ಮಾಂತರಗಳಿಂದ ಕಾಯ್ತಾ ಇರ್ತಕ್ಕಂತ ಮಾತು ಅಂತ ಅನ್ಸುತ್ತೆ. ಇದು ಕನಸೋ ನನಸೋ ಒಂದೂ ಗೊತ್ತಾಗ್ತಿರಲ್ಲ ಅವಳಿಗೆ. ಮತ್ತೆ ರಂಗದಾಸ, ನಿನಗೆ ಒಪ್ಕೆ ತಾನೇ ಗಿರ್ಜೆ ಅಂತಾನೆ. ಆಗ ವಾಸ್ತವ ಪ್ರಪಂಚಕ್ಕೆ ಗಿರ್ಜೆ ಬರ್ತಾಳೆ. ಮುದ್ದು ಸ್ವಾಮಿ, ಅವನ ಮನೆ, ನರಕ ಯಾತನೆ, ಆನಂತರದಲ್ಲಿ ಪುಟ್ಟಿ, ಇವನ್ನೆಲ್ಲವನ್ನ ದಾಟಿ ಈ ರಂಗದಾಸನ ಜೊತೆನಲ್ಲಿ ಹೇಗೆ ಬರೋದು ಯೋಚನೆಯನ್ನು ಮಾಡ್ತಾಳೆ. ನಮ್ ಮದುವೆ ನೀನು ಹೇಳೋ ಅಷ್ಟು ಸುಲಭ ಅಲ್ಲ ರಂಗದಾಸ, ಯೋಚನೆ ಮಾಡು, ನಂಗೆ ಒಂದು ಮಗು ಬೇರೆ ಇದೆ ಎಂಬುದಾಗಿ ಹೇಳ್ತಾಳೆ. ಅದಕ್ಕೆ ರಂಗದಾಸ, ಇರ್ಲಿ ಬಿಡು, ಅದಕ್ಕೇನಂತೆ, ಮಗುನ ಕರ್ಕೊಂಡ್ ಬಾ, ಪುಟ್ಟಿಗೆ ನಾನು ತಂದೆ ಆಗ್ತೀನಿ ಎಂಬುದಾಗಿ ಹೇಳ್ತಾನೆ. ತಕ್ಷಣ ಗಿರ್ಜೆಯ ಕಣ್ಣಲ್ಲಿ ನೀರು ಬರುತ್ತೆ. ರಂಗದಾಸ ಮುಂದುವರಿಸ್ತಾನೆ, ಗಿರ್ಜೆ, ನಾನೆಲ್ಲ ಯೋಚನೆ ಮಾಡಿದ್ದೀನಿ, ಮಗು ಏನು ತಪ್ಪು ಮಾಡಿದೆ ಹೇಳು? ನಿನ್ನ ಮನಸ್ಸಿನಲ್ಲಿ ಪಾಪ ಪ್ರಜ್ಞೆ ಇದೆಯಲ್ಲ, ಅದನ್ನ ಮರ್ತು ಬಿಡು. ವಿಧವೆ ಆದ ಹೆಂಗ್ಸು ಮತ್ತೆ ಮದುವೆ ಆಗ್ಬಾರ್ದು ಅನ್ನೋ ಸ್ಮೃತಿ ತಲೆತಲಾಂತರದಿಂದ ಬಂದಿದ್ದು, ಅದು ತಪ್ಪು ಅಂತ ನಾವು ತೋರಿಸ್ಬೇಕು. ಗಿರ್ಜೆ ಎಲ್ಲವನ್ನ ಕೇಳಿಸ್ಕೊಂಡು ಹೇಳ್ತಾಳೆ, ನಾನು ಇನ್ನೊಬ್ಬರ ಹೆಂಡತಿಯಾಗಿದ್ದವಳು ಅಂತಾಳೆ. ಅದಕ್ಕೆ ರಂಗದಾಸ, ಇಲ್ಲ ಇಲ್ಲ, ನೀನು ಯಾವತ್ತಿಗೂ ನನ್ನವಳೆ ಗಿರಿ, ನೀನು ಯಾಕೆ ಹಾಗೆ ಮಾತನಾಡ್ತೀಯ? ನಾನು ಕೂಡ ಯಾರೋ ಬೇರೆ ಹೆಂಗಸಿನ ಜೊತೆ ಮಲಗಿರ್ಬೋದಲ್ಲ. ಕಾಮ ಪ್ರೀತಿಯಲ್ಲ ಅನ್ನೋದನ್ನ ನೆನ್ಪಿಟ್ಕೋ. ನಮ್ಮ ಪ್ರೀತಿ ದೇಹ ಮತ್ತು ಮನಸ್ಸುಗಳ ಎರಡರ ಪ್ರೀತಿ, ಇದು ಶಾಶ್ವತವಾಗಿ ನಿಲ್ಲುವಂತದ್ದು. ಗಿರಿಜೆ ಕ್ಷೀಣ ಧ್ವನಿಯಲ್ಲಿ, ನಾವು ಬೇರೆ ಊರಿಗೆ ಹೋಗ್ಬಿಡೋಣ ರಂಗ, ಈ ಶಿವಪುರದಲ್ಲಿ ಇತ್ಕೊಂಡು ಇಲ್ಲಿನ ಜನ, ನಮ್ಮಪ್ಪ ಎದುರಿಸಿ ಬದುಕೋ ಧೈರ್ಯ ನನಗಿಲ್ಲ ಎಂಬುದಾಗಿ ಹೇಳ್ತಾಳೆ. ತಕ್ಷಣ ರಂಗದಾಸ, ಧೈರ್ಯ ಇಲ್ಲದೆ ಇದ್ರೆ ನಾವು ಮದುವೆನೇ ಆಗೋದ್ ಬೇಡ, ಹೀಗೆ ಇದ್ಬಿಡೋಣ ಗಿರಿ ಎಂಬುದಾಗಿ ಹೇಳ್ತಾನೆ. ಗಿರ್ಜೆಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ರಂಗದಾಸ ಮುಂದುವರಿಸ್ತಾನೆ, ಒಂದ್ ಮಾತು ಹೇಳ, ಸಮಾಜದ ವಿಷಯದಲ್ಲಿ ನೀನು ಭಯ ಪಟ್ಕೋತಾ ಹೋದ್ರೆ ನೀನು ಎಲ್ಲಿದ್ದರೂ ಸುಖವಾಗಿರೋದಕ್ಕೆ ಸಾಧ್ಯ ಇಲ್ಲ. ಈ ಮಾತನ್ನ ಕೇಳಿಸ್ಕೊಂಡಂತ ಗಿರ್ಜೆಗೆ ಇವನ್ ಹೇಳೋದು ನಿಜ ಅಂತ ಅನ್ಸುತ್ತೆ. ಈಗಲಾದರೂ ನಾನು ಧೈರ್ಯದಿಂದ ಎದ್ದು ನಿಲ್ಲಬಾರ್ದೆ ಅಂತ ಅನ್ಸುತ್ತೆ. ತಾನೀಗ ಒಂಟಿಯಲ್ಲ, ಆಧಾರಕ್ಕೆ ರಂಗದಾಸನಿದ್ದಾನೆ. ಈಗ ತಾನೇನಾದರೂ ಸೋತರೆ ಮತ್ತೆ ನನ್ಗೆಂದಿಗೂ ಉಳಿಗಾಲವಿಲ್ಲ ಅನ್ಸುತ್ತೆ ಗಿರ್ಜೆಗೆ. ಅಳುಕುತ್ತಲೇ ಹೇಳ್ತಾಳೆ, ನಮ್ಮಪ್ಪ ಈ ಮದುವೆಗೆ ಒಪ್ಕೋಬಹುದು ಅನ್ಕೋತೀಯ ರಂಗದಾಸ? ರಂಗದಾಸ ತಕ್ಷಣದಲ್ಲಿ, ಖಂಡಿತ ಇಲ್ಲ, ನಿನ್ನನ್ನು
ಹಾರಿಸ್ಕೊಂಡು ಹೋಗಿ ಮದುವೆ ಆಗ್ತೀನಿ. ದ್ರಾವಿಡರಲ್ಲಿ ರಾಕ್ಷಸ ವಿವಾಹ ಅಂತ ಒಂದಿದೆ, ಅದು ಪವಿತ್ರವಾದದ್ದು ಅಂತ ಹೇಳ್ತಾರೆ. ಅರ್ಜುನ ಸುಭದ್ರೆಯನ್ನ, ಕೃಷ್ಣ ರುಕ್ಮಿಣಿಯನ್ನ ಮದುವೆ ಆದಿದ್ದು ಹೀಗೆ ಎಂಬುದಾಗಿ ಹೇಳ್ತಾನೆ. ಗಿರಿಜೆಯ ತುಟಿಗಳ ಮೇಲೆ ಮಂದಹಾಸ ಮೂಡುತ್ತೆ. ರಂಗದಾಸ ಮೆಲ್ಲಗೆ ಅವಳ 2 ಕೈಗಳನ್ನ ಹಿಡಿದುಕೊಳ್ತಾನೆ. ಅವಳು ಪಿಸುದನಿಯಲ್ಲಿ ನುಡಿತಾಳೆ, ನಾವು ಸಾಯೋವರೆಗೆ ಹೀಗೆ ಇದ್ಬಿಡೋಣ ರಂಗ. ಅದಕ್ಕೆ ರಂಗದಾಸ, ಸಾಯೋ ಮಾತ್ಯಾಕಾಡ್ತಿ, ನಮ್ಗೆ ಮೃತ್ಯು ಇಲ್ಲ ಗಿರಿ. ಸಂಪೂರ್ಣ ಮೌನ ಆವರಿಸುತ್ತದೆ. ಆ ಮೌನವನ್ನ ಭೇದಿಸಿಕೊಂಡು ಅಲೆಯಲೆಯಾಗಿ ಮುನೇಶ್ವರನ ಗುಡಿಯ ಗಂಟೆಗಳ ಶಬ್ದ ಕೇಳಿಸುತ್ತದೆ. ಪ್ರೀತಿಯ ವೀಕ್ಷಕರೇ, ಸುದೀರ್ಘವಾಗಿ ಅನುಪಮ ನಿರಂಜನ ಅವರು ಎಳೆ ಅನ್ನುವ ಪದಕ್ಕೆ ಯುಕ್ತವಾಗಿ ಈ ಕಥೆಯನ್ನ ಕೊಟ್ಟಿದ್ದಾರೆ. ಈ ಕತೆ ಸಾಮಾಜಿಕವಾಗಿ ಒಂದು ಬದಲಾವಣೆಯನ್ನೇ ಉಂಟು ಮಾಡಿದ ಕತೆ ಆಗಿದೆ. ಈ ಕತೆ ನಾನು ಅದನ್ನ ನಿಮ್ಗೆ ಹೇಳಿದ ರೀತಿ ಎಷ್ಟ್ ಇಷ್ಟ ಆಗ್ತೋ ಎಷ್ಟ್ ಇಷ್ಟ ಆಗ್ಲಿಲ್ವೋ ನಂಗೆ ಗೊತ್ತಿಲ್ಲ. ಯಾವ್ದಕ್ಕೂ ಒಂದು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ 5 ದೃಶ್ಯಗಳು ನಿಮ್ಗಿಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ. ಜೊತೆಗೆ ಎಷ್ಟೋ ಜನ ಈ ಕಥೆಯನ್ನ ಕೇಳಿ ಸಾಮಾಜಿಕವಾಗಿ ಬದಲಾವಣೆಯನ್ನು ಕೂಡ ಹೊಂದಬಹುದು, ಶೇರ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ಕತೆ ತುಂಬಾ ಸುದೀರ್ಘವಾದದ್ದು ಆದುದರಿಂದ ನನ್ನನ್ನ ಸಹಿಸಿಕೊಂಡು ಈ ಕಥೆಯನ್ನ ಕೇಳಿಸ್ಕೊಂಡಿದ್ದೀರಲ್ಲ, ನನ್ನ ಮಾತುಗಳನ್ನ ನಿಮ್ಮ ಕಿವಿಯ ಮೇಲೆ ಹಾಕೊಂಡು ಮನಸ್ಸಿಗೆ ತಗೊಂಡಿದ್ದೀರಲ್ಲ, ಅದಕ್ಕಾಗಿ ತಮಗೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತೊಂದು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್, ಲವ್ ಯು ಆಲ್. ಮತ್ತೆ ಭೇಟಿ ಆಗ್ತಿರೋಣ.